ಅಪ್ಪ ಬೈತಿದ್ರೆ ಸುಮ್ನೆ ಕುತ್ಕೊಂಡು ತಿಂತಿದ್ಯಲ್ಲೇ. ಆಮೇಲೆ ಬ್ರೇಕ್ ಇನ್ಸ್ಪೆಕ್ಟರ್ ಬಂದ್ರು ಸರ್, ಅವ್ರ ಹೆಸರು ಕೇಳ್ದ, ದಟ್ಸಾಲ್ ಅಂತಂದ್ಬಿಟ್ಟ ಸರ್. ಆಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ ಸರ್. ನನ್ನ ತಂದೆ ಅಲ್ಲಿ ವಿದ್ಯಾಲಯಕ್ಕೆ ಕೆಲಸ ಮಾಡ್ತಿದ್ರು, ಅದಕ್ಕೆ ನಂಗೆ ವಿದ್ಯಾ ಅಂತ ಹೆಸರಿಟ್ರು. ಆಲ್ಜಿಬ್ರಾ ಅದ್ ಯಾರು ಗೊತ್ತಾಗತ್ತೆ, ಅದೇನೋ ಎಕ್ಸ್ ಅನ್ಕೋಬೇಕಂತ ವೈ ಅನ್ಕೋಬೇಕಂತ ಯಾಕೆ ಅನ್ಕೋಬೇಕು ನನ್ ಪ್ರಶ್ನೆ. ಏನು ಅಂದ್ರೆ ಏನು ಅರ್ಥ ಆಗ್ತಿರ್ಲಿಲ್ಲ. ತಾರೆ ಸಮೀಪ ಸಿನಿಮಾ ನೋಡಿದಿರಲ್ಲ, ಅವನ್ ತರಾನೇ ಇದ್ದೆ ನಾನು. ನನ್ನ ಫ್ರೆಂಡ್ಸ್ಗೆಲ್ಲ ಹೆಣ್ಮಕ್ಳಿಗೆ ಯಾರೋ ಅವ್ರ ಮನೇಲಿ ಹೊಡಿತಾ ಇರ್ಲಿಲ್ಲ, ನನ್ಗೊಬ್ಳಿಗೆ ಹೊಡಿತಾ ಇದ್ರು ನಮ್ಮಪ್ಪ. ಹೇಳಿದ್ ಮತ್ ಕೇಳ್ತಾ ಇರ್ಲಿಲ್ಲ, ಹಠಮಾರಿನೇ. ಈಗ ಆದ್ರೆ ನಂಗೆ ಸಿಕ್ಕಿರೋರು ನಂಗಿಂತ ಹಠಮಾರಿ ಆಗಿರೋದ್ರಿಂದ ನಂದೆಲ್ಲ ತಪ್ಪೋಗಿದೆ. ನಾವೊಂದ್ 4-5 ಜನ ಇದ್ವಿ, ಅವರೆಲ್ಲ ಫೇಲು. ನಾನ್ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ ಲೈಫ್ ಅನ್ನ. ಹೇಗಿದ್ದೀರಿ ನೋಡಿ, ಹೇಗಿದ್ದೀನಿ ತಗೋ, ನೀವೇ ಹೇಳಿ. ಮೊದಲ ಒಂದು ಪ್ರಶ್ನೆ, ಕ್ಷಮಿಸಿ, ಹೆಣ್ಮಕ್ಳ ವಯಸ್ಸು ಕೇಳಬಾರ್ದು ಅಂತಾರೆ. ನನಗೆ 67. 67. ಏನು ನಿಮ್ಮ ಈ ಆರೋಗ್ಯದ ಈ ಲವಲವಿಕೆ ಗುಟ್ಟೇನು ಕೇಳ್ಬೋದೆ? ಖುಷಿಯಾಗಿರೋದಷ್ಟೇ. ನಾನು ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ ಲೈಫನ್ನ. ಬರೋದು ಅನುಭವಿಸ್ಲೇಬೇಕಲ್ವಾ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅನುಭವಿಸೋ ಶಕ್ತಿ ಕೊಟ್ಬಿಡ್ಲಿ ದೇವರು, ಅಷ್ಟೆ. ಅದೊಂದೇ ಪ್ರಾರ್ಥನೆ ಅಷ್ಟೆ. ಏನೇ ಕಷ್ಟ ಬಂದರೂ ಅದನ್ನು ಸಹಿಸೋ ಶಕ್ತಿ ಕೊಟ್ಬಿಟ್ರೆ ಸಾಕು. ಯಾಕಂದರೆ ಈ ಕರ್ಮದಲ್ಲಿ ನಾನು ತುಂಬ ನಂಬಿಕೆ ಇಡ್ತೀನಿ. ಅದು ಮೂಢನಂಬಿಕೆನೋ ಅಲ್ವೋ ಅದು ನನಗೆ ಬೇಕಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ತರ್ಕ ಮಾಡೋಕ್ಕೆ ಹೋಗಲ್ಲ. ಆ ಥರ ಯೋಚನೆ ಮಾಡೋದ್ರಿಂದ ನಮಗೊಂದು ಶಕ್ತಿ ಸಿಗುತ್ತೆ. ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸೋವಂಥ ಶಕ್ತಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಇಲ್ಲ ಹೋದರೆ ಯಾರೋ ತುಂಬ ಸುಖವಾಗಿರ್ತಾರೆ, ಇನ್ಯಾರೋ ತುಂಬ ಕಷ್ಟಪಡ್ತಿರ್ತಾರೆ, ಅಥವಾ ತುಂಬ ಸುಖವಾಗಿದ್ದರು ಇನ್ಯಾವಾಗಲೂ ಕೀಳು ದೆಸೆಗೆ ಹೊರಟೋಗ್ತಾರೆ. ಯಾಕಿದೆಲ್ಲ ಆಗುತ್ತೆ? ಒಂದೇ ಸಮ ನಡ್ಕೊಂಡು ಹೋಗ್ಬೋದಲ್ವ? ಅದು ಕರ್ಮನೇ. ನಾವು ಮಾಡಿದ್ದ ಕರ್ಮ ಪುಣ್ಯನೋ ಪಾಪವೋ ಅದನ್ನು ನಾವು ಅನುಭವಿಸ್ಲೇಬೇಕು. ಅದಕ್ಕೆ ಹೆದರ್ಕೊಂಡ್ರೆ ಇದಕ್ಕೆ ಡಬಲ್ ಆಗಿ ಮುಂದಿನ ಜನ್ಮ ಅಂತಿದ್ರೆ ಅದಕ್ಕೆ ಸೇರುತ್ತೆ. ಯಾವ ರೂಪದಲ್ಲಿ ನಾವು ಹುಟ್ತೀವೋ ಆ ರೂಪದಲ್ಲೇ ನಾವು ಅನುಭವಿಸ್ತೀವಿ. ಬೀದಿ ನಾಯಿಯಾಗಿ ಹುಟ್ಬೋದು, ಕಲ್ಲು ಎಸಿತಾರೆ, ಅದು ಅದರ ಕರ್ಮ. ನಾವು ಹೇಗೆ ಹುಟ್ತೀವಿ ಗೊತ್ತಿಲ್ಲ, ಆದರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ನಮ್ಮನ್ನು ಕಾಪಾಡುತ್ತೆ, ಯಾವುದೋ ಜನ್ಮದಲ್ಲಿ ಮಾಡಿರೋ ಪಾಪ ನಮಗೆ ಈ ಜನ್ಮದಲ್ಲಿ ಕಷ್ಟವಾಗಿ ಕಾಡುತ್ತೆ. ಅದನ್ನು ಸಹಿಸ್ಕೋಬೇಕು, ದೇವರನ್ನು ಬೈಯಕ್ಕೆ ಹೋಗಬಾರ್ದು. ನಿನ್ನನ್ನು ಹಂಗೆ ಮಾಡಿಬಿಟ್ಟೆ, ಹಿಂಗೆ ಮಾಡಿಬಿಟ್ಟೆ, ಮಾಡಲೇಬಾರ್ದು. ಅದನ್ನು ಏನು ಬರುತ್ತೋ ಸ್ವೀಕರಿಸೋದು. ಹೌದು, ಪಾಠ ಕಲಿಬೇಕು ನಾವು. ಇಲ್ಲ ಹೋದರೆ ಮನುಷ್ಯ ಎತ್ತರಕ್ಕೆ ಏರೋದೇ ಇಲ್ಲ ಅಂತ ನನ್ನ ಒಂದು ಅನುಭವದಲ್ಲಿ, ಅಥವಾ ನಾನು ತಿಳ್ಕೊಂಡು ಬಂದಿರೋ ಒಂದು ಏನದು ಫಿಲಾಸಫಿನೋ ತತ್ವನೋ ಅದು ನಾನು ಅಂದ್ಕೊಂಡಿರೋದು. ಬಹುಶಃ ದೊಡ್ಡವರೆಲ್ಲ ಇದೇ ಹೇಳ್ತಾರೆ, ನಾನೇನು ಹೊಸದಾಗಿ ಹೇಳೋದಲ್ಲ. ಬಟ್ ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾವ ಊರಿನೋರ್ತಾವ ಮೂಲ? ನಾನು ಹುಟ್ಟಿದ್ದು ಮಡಿಕೇರಿ. ಆದರೆ ನನ್ನ ತಂದೆ ಅಲ್ಲಿ ವಿದ್ಯಾಲಯಕ್ಕೆ ಕೆಲಸ ಮಾಡ್ತಿದ್ರು, ಶಿಕ್ಷಣ ಇಲಾಖೆ. ಅದಕ್ಕೆ ನಂಗೆ ವಿದ್ಯಾ ಅಂತ ಹೆಸರಿಟ್ರು. ವಿದ್ಯಾ ಬರೀ ಹೆಸರಲ್ಲಿ ಉಳ್ಕೊಂತು. ಅಷ್ಟಾದರೂ ಇದೆಯಲ್ಲ ವಿದ್ಯಾ ಅನ್ನೋ ಹೆಸರು ಸಾಕು. ಆಮೇಲೆ ನಾನು ಹುಟ್ಟಿದ 2 ವರ್ಷಕ್ಕೆ ಅವ್ರಿಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಇಲ್ಲಿ ಅವರು DPI ಆಗಿದ್ರು, ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ. ಆಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲೇನೆ, ಸರಸ್ವತಿ ವಿದ್ಯಾಮಂದಿರ ಅಂತ ವೆಸ್ಟ್ ಗೇಟ್ ಲಾಲ್ಬಾಗ್ ಹತ್ರ, ಅಲ್ಲಿ ಸ್ಕೂಲು. 1ನೇ ಕ್ಲಾಸಿಂದ ಹಿಡಿದು SLC ವರೆಗೂ ಒಂದೇ ಸ್ಕೂಲು. ಆಮೇಲೆ NMKRV ಕಾಲೇಜ್, ಅದು ಹತ್ರದಲ್ಲೇ ಇತ್ತು. ಟೀಚರ್ಸ್ ಕಾಲೇಜ್ ಆಗಿತ್ತು ಅವಾಗ. ಅಂದ್ರೆ ಅಲ್ಲೇ ಇದನ್ನು ಮಾಡ್ತಿದ್ರು. ಟೀಚರ್ಸ್ ಕಾಲೇಜಲ್ಲೇ ನಮ್ಮ NMKRV ಕಾಲೇಜ್ ಫಾರ್ ಜೂನಿಯರ್ ಕಾಲೇಜ್ ಅಂತ ಮಾಡಿದ್ರು. ಆಮೇಲೆ ಅದು ಫಸ್ಟ್ ಗ್ರೇಡ್ ಕಾಲೇಜ್ ಆಯಿತು. ಸೊ ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಯಿತು. ನಾನು ಒಬ್ಳೆ ಮಗಳು ನಮ್ಮ ಮನೆಗೆ. ಅಂದ್ರೆ ನಮ್ಮ ತಾಯಿ ತಂದೆಗೆ ನಾನು ಒಬ್ಳೆ ಮಗಳು, ಕಡೆಯವಳು. ಇವನ್ನೆಲ್ಲ 5 ಜನ ಅಣ್ಣಂದ್ರು ಹೇಳ್ರು. ಅದ್ರೊಳಗೆ ಈಗ ಒಂದು 8 ವರ್ಷ ಆಯಿತು, ನಮ್ಮ ಒಬ್ಬ ತುಂಬ ಟ್ಯಾಲೆಂಟೆಡ್ ಪ್ರತಿಭಾವಂತ ಅಣ್ಣ ಹೋಗ್ಬಿಟ್ರು, ಜಗದೀಶ್ ಅಂತ. ಅವ್ರು ತುಂಬ ಒಳ್ಳೆ ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು, ತುಂಬ ಒಳ್ಳೆ ಡ್ಯಾನ್ಸರು. ಈ ಕಾಲಕ್ಕೂ ಅವ್ರನ್ನ ಮೀರ್ಸೋರು ಯಾರು ಬಂದಿದ್ದಾರೆ ಅಂತ ನನಗನ್ಸಲ್ಲ. ನನ್ನ ಅಣ್ಣ ಅಂತ ಹೇಳ್ತಿಲ್ಲ, ಅವರ ಡ್ಯಾನ್ಸಿಂಗ್ ಕ್ವಾಲಿಟಿ ಆಗಿತ್ತು. ಅವ್ರ ಭಾವಾಭಿನಯನೇ ಇರಲಿ, ಒಂದು ಕರಾರ್ವಾಕಾದ ಅರೆಮಂಡಿ ಹಾಕೋದು ಅದೆಲ್ಲ ಹೇಳ್ತಾರಲ್ಲ, ಅವ್ರನ್ನ ಬಿಟ್ಟರೆ ಇಲ್ಲ. ಅಷ್ಟು ಒಂಥರ ಹಿ ವಾಸ್ ಡೆಡಿಕೇಟೆಡ್ ಟು ಡ್ಯಾನ್ಸ್, ಆ ಥರ. ಆಮೇಲೆ ಅವ್ರಿಗೇನೋ ಸ್ವಲ್ಪ ಮಂಡಿ ನೋವು ಬರೋಕ್ಕೂ ಏನು ಕಾರಣ ಅಂತಂದರೆ, ಅವನು ತುಂಬ ಚಿಕ್ಕ ವಯಸ್ಸಿಂದಾನೇ ಒಂದು 4 ವರ್ಷಕ್ಕೆ ಡ್ಯಾನ್ಸ್ ಕಲಿಯೋಕ್ಕೆ ಶುರು ಮಾಡಿದ್ದು, ಮಡಿಕೇರಿಲಿ ಇದ್ದಾಗಲೇ. ಅಂದರೆ ನಾನು ಹುಟ್ಟಿ 2 ವರ್ಷದವರೆಗೂ ನಮ್ಮ ತಂದೆ ಮಡಿಕೇರಿಯಲ್ಲೇ ಇದ್ದರು. ಎಲ್ಲರೂ ಮಡಿಕೇರಿಯಲ್ಲೇ ಹುಟ್ಟಿದ್ದು. ಅಲ್ಲಿ ಅವನು ಡ್ಯಾನ್ಸ್ ಕಲಿಯೋಕ್ಕೆ ಶುರು ಮಾಡಿದ್ದು. ಮಣಿಮೇಷ್ಟ್ರು ಅಂತ ಒಬ್ಬರು, ಮಡಿಕೇರಿಯಲ್ಲಿ.
4 ವರ್ಷದ ಹುಡುಗನೇ ಸ್ಟೇಜ್ ಶೋ ಕೊಟ್ಟಿದ್ದ. ಇವರು ಜಯಚಾಮರಾಜೇಂದ್ರ ಒಡೆಯರು ಮತ್ತು ಅಫ್ಘಾನಿಸ್ತಾನದ ಆಗಿನ ಕಾಲದವರೇ ಅವ್ರುಗಳು ಬಂದಿದ್ರು. ಅವರನ್ನ ವೆಲ್ಕಮ್ ಮಾಡೋಕ್ಕೋಸ್ಕರ ಈ 4 ವರ್ಷದ ಮಗು ಹತ್ರ ಹಂಟರ್ ಡ್ಯಾನ್ಸ್ ಮಾಡಿಸಿದ್ರು ಅವರ ಡ್ಯಾನ್ಸ್ ಮಾಸ್ಟ್ರು. ಆಗ ಕೂಡ ಅದು ಎಷ್ಟು ಪರ್ಫೆಕ್ಷನ್ ಅಂತಂದ್ರೆ, ಆ ಬಾಣ ಬಿಡೋದನ್ನ ಹೀಗೆ ಇಟ್ಕೊಂಡು ಬಿಡೋದಂದ್ರೆ ಆ ಕಾಲು ಹಾಗೆ ಹಿಂದಕ್ಕೆ ಚಾಚಿ ಹೀಗೆ ಎದೆ ಉಪ್ಸಿ ಹೀಗೆ ನೋಡ್ತಾ ಇರೋದು, ಅದು ಅಷ್ಟು ಮಗು ಹಾಗೆ ಮಾಡಕ್ ಸಾಧ್ಯನಾ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದಾನ ಅವನು. ನೋಡಲ್ಲಿ ಏನ್ ಬರ್ತಾ ಇದೆ ಅಂತ, ಶಂಕರ್ ದೇವಘಟ್ಟ ಅವರು ನಾಮಿನೇಷನ್ ವಾಪಸ್ ತಗೋತಾ ಇದಾರಂತ. ಅದು ಹಾಗೆ ಬೆಳ್ಕೊಂಡು ಬಂತು. ಆಮೇಲೆ ನಮ್ಮ ತಂದೆಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಬೆಂಗಳೂರಿಗೆ. ಬೆಂಗಳೂರಿಂದ ಮತ್ತೆ ಹಳ್ಳಿ ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತು. ಅಂದ್ರೆ ಅದು ಹಳ್ಳಿ ಮೈಸೂರು ಹೊಡೆ ನರಸೀಪುರದ ಹತ್ರ ಅಂತ ಕಾಣುತ್ತೆ. ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗ ಇವ್ನು ಡ್ಯಾನ್ಸ್ಗೋಸ್ಕರನೇ ಇಲ್ಲೇ ಉಳ್ಕೊಂಡ. ಇವನು ಮತ್ತೆ ನನ್ನ ದೊಡ್ಡಣ್ಣ ಶ್ರೀನಿವಾಸ್ ಅಂತ, ಅವರು ದೂರದರ್ಶನಲ್ಲಿ ನ್ಯೂಸ್ ಎಡಿಟರ್ ಆಗಿದ್ರು. ಸೊ ಅವರಿಬ್ರು ಬೆಂಗಳೂರಲ್ಲೇ ಉಳ್ಕೊಂಡ್ರು ನೆಂಟ್ರ ಮನೇಲಿ. ಹಾಗೆ ಅವನದು ಡ್ಯಾನ್ಸ್ ಇಲ್ಲೇ ಮುಂದುವರಿತು. ಈ ಡ್ಯಾನ್ಸ್ ಇದ್ರೊಳಗೇನೆ ರವಿ ಆರ್ಟಿಸ್ಟ್ ಅಂತ ಕೇಳಿದ್ದೀರಾ? KV ಅಯ್ಯರ್ ಅವರು ಒಂದು ರವಿ ಆರ್ಟಿಸ್ಟ್ ಅಂತ ಒಂದು ತಂಡ ಕಟ್ಟಿದ್ರು. ರವಿ ಕಲಾವಿದರು ಹೌದು. ಆ ತಂಡದಲ್ಲಿ ಇವನು ನಾಟಕ ಮಾಡ್ತಾ ಇದ್ದ. ಜಗದೀಶ ತುಂಬಾ ಒಳ್ಳೆ ನಟ ಕೂಡ ಅವನು. ಆಮೇಲೆ ರವಿ ಕಲಾವಿದರು, ಆಮೇಲೆ ಇನ್ನೊಂದು ಹಿಸ್ಟ್ರಿಯಾನಿಕ್ ಕ್ಲಬ್ ನ್ಯಾಷನಲ್ ಹೈಸ್ಕೂಲ್, ಅಲ್ಲಿ ಎಲ್ಲ ಆ ಕಾಲದಲ್ಲಿ ಇವನು ಮಾಡದೇ ಇರೋ ತಂಡನೇ ಇಲ್ಲ ಅಂತ ಅನ್ಬೋದು. ಆ ಥರ ನಾಟಕಗಳು ಎಲ್ಲ ಮಾಡ್ತಿದ್ದ. ಆ ನಾಟಕ ಮಾಡೋವಾಗ ಇವನಿಗೊಂದು 12 ವರ್ಷ ಇರ್ಬೋದು. ಆವಾಗ BS ನಾರಾಯಣರಾವ್ ಅಂತಿದ್ರು, ಗೊತ್ತಲ್ವಾ? ಹೌದು. BS ನಾರಾಯಣರಾವ್, KV ಅಯ್ಯರವ್ರದ್ದು ಚೇಳು ಅಜ್ಜ ಚೇಳು ಅಂತ ಒಂದು ನಾಟಕ ಇತ್ತು. ಅದ್ರೊಳಗೆ ಏನಪ್ಪ ಅಂದ್ರೆ, ಆ ಹುಡುಗ ನಮ್ಮ ಅಣ್ಣನ ವಯಸ್ಸಿನವನ 12 ವರ್ಷದ ಹುಡುಗ. ಆ ತಾತನಿಗೆ ಕುರುಡು, ಅವನಿಗೇನೋ ಕಾಣಿಸ್ತಾ ಇರಲಿಲ್ಲ. ಆ ತಾತನ ಮೇಲೆ ಒಂದು ಚೇಳು ಹಿಂಗೆ ಹಾಕ್ಬಿಡೋದು, ಹೆದರ್ಸ್ಬಿಡೋದು. ಚೇಳು ಅಜ್ಜು ಇದು ಚೇಳು ಅಂತ, ಅದು ರಬ್ಬರ್ ಚೇಳು ಹಾಕ್ಬಿಟ್ಟು ಅಯ್ಯೋ ತೆಗಿಯೋ ಅಂತ ದುಡ್ಡು ಕೊಡು ತೆಗಿತೀನಿ ಅಂತ ಹೇಳ್ಬಿಟ್ಟು ಆ ತಾತನಿಗೆ ಕಾಡಿಸಿ ಬಿಡಿಸಿ ಅವ್ರ ದುಡ್ಡು ತಗೊಳ್ಳೋದು, ಚೇಳು ಹಾಕೋದು, ಹೀಗೆ ಮಾಡ್ತಿರ್ತಾನೆ ಅವನು. ಒಂದಿನ ತಾತಂಗೆ ಗೊತ್ತಾಗೋಗುತ್ತೆ ಈ ಹುಡುಗ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಹಾಗೆ ಸುಳ್ಳು ಹೇಳ್ತಿದ್ದಾನೆ ಅನ್ನುವಾಗ ತಾತನ ಹತ್ರ ಕೋಲಿರುತ್ತೆ ಹಿಡ್ಕೊಂಡು ಹೊಡಿಯಕ್ಕೆ, ಕಣ್ಣು ಕುರುಡ್ರಿ ಅಲ್ವಾ. ಅವಾಗ ಆ ಕೋಲಿಂದ ಆ ಹುಡುಗನ ಹೊಡಿಯಕ್ಕೆ ಹೀಗೆ ಅಂತಿರ್ತಾನೆ ತಾತ. ಅದನ್ನ ತಪ್ಪಿಸ್ಕೋಬೇಕು. ಅದ್ರೊಳಗೆ ಏನಾಗುತ್ತೆ, ನಿಜವಾಗ್ಲೂ ಅವನು ಬಾಗ್ಲಿಂದು ಮೇಲ್ಗಡೆ ಚಿಲ್ಕ ತೆಗಿಯಕ್ಕೆ ಹೋದವನು ಹತ್ತಿದಾನಲ್ಲಿ, ಹತ್ತಿದಾಗ ಇವ್ರು ಜೋರಾಗಿ ಬೀಸಿದ್ದಾರೆ, ಅದು ಬಂದು ಮಂಡಿಗೆ ಬಿತ್ತು. ನಾಟಕದಲ್ಲೇ ನಿಜವಾಗ್ಲೂ ಮಂಡಿಗೆ ಏಟ್ಬಿತ್ತು. ಅದು ಅವಾಗೆಲ್ಲ ಅಷ್ಟು ಗೊತ್ತಾಗ್ಲಿಲ್ಲ, ಯಾಕೆಂದ್ರೆ ಅವನು ಅರಂಗೇಟ್ರ ಮಾಡ್ದ. ಆಮೇಲೆ ಸುಮಾರು ವರ್ಷ ಅವನು ಡ್ಯಾನ್ಸ್ ಮಾಡ್ತಾನೆ ಇದ್ದ. ಅದು ಯಾವಾಗಲೂ ಮತ್ತೆ ಪ್ರವೋಕ್ ಆಗ್ಬಿಟ್ಟಿದೆ, ಮಂಡಿ ನೋವು. ಸೊ ಆಗಿಂದ ಅವನು ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ. ಯಾವ ವಯಸ್ಸಿಂದ? ಸುಮಾರು ಅವನು ದೂರದರ್ಶನಲ್ಲಿ ಡೈರೆಕ್ಟರ್ ಆಫ್ ಇದಾಗಿದ್ದ, ಫೋಟೋಗ್ರಫಿ ಆಗಿದ್ರು, CPC. ಜಗದೀಶ್ ಅವರು ಭರತನಾಟ್ಯ ಕಲಾವಿದರು ಜೊತೆಗೆ ತಂತ್ರಜ್ಞ. ಹೌದು. ಅವರು ಓದಿದ್ದೆ ಸಿನಿಮಾಟೋಗ್ರಫಿ ಮಾಡಿಕೊಂಡು ದೂರದರ್ಶನ್ ಲಕ್ನೋದಲ್ಲಿ ಫಸ್ಟ್ ಅವ್ರದ್ದು ಅಪಾಯಿಂಟ್ಮೆಂಟ್ ಆಗಿದ್ದು. ನಿಮ್ಗೆ ಇವರು ಶೋಭನಾ ಜಗದೀಶ್ ಅಂತ ಗೊತ್ತಿರ್ಬೋದು, ನ್ಯೂಸ್ ರೀಡರ್ ಆಗಿದ್ರು ಅವಾಗ, ಹಿಂದಿ. ಅವ್ರು ನನ್ನ ಅತ್ತಿಗೆ, ಜಗದೀಶನ ಹೆಂಡತಿ ಅವರು. ಲವ್ ಮ್ಯಾರೇಜ್. ಹೌದು. ಲಕ್ನೋದಲ್ಲಿ. ಹೌದು. ಅವ್ರು ಅಲ್ಲಿದ್ರು, ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಏನದು ಹೇಳ್ತಿರಲ್ಲ ಅದೇ ತಾನೆ, DOP. ಅದು ಸುಮಾರು ರಿಟೈರ್ ಆಗಿದ್ದು ಅಲ್ಲೇನೆ. ಸೊ ಅದೇ ಅಲ್ಲಿಗೆ ಲಕ್ನೋಗೆ ಅಂತ ಕೆಲ್ಸಕ್ಕೆ ಹೋದಾಗ ಈ ಆಕ್ಟಿವಿಟೀಸ್ ಎಲ್ಲ ಬಿಟ್ಟು ಹೋಯ್ತು. ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಡ್ರಾಮಾ ಗೀಮಾ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟರೊಳಗೆ ಅದೇ ಮಂಡಿ ಪ್ರಾಬ್ಲಮ್ಮು ಎಲ್ಲ ಶುರುವಾಗ್ಬಿಟ್ಟಿತ್ತು. ಆಮೇಲೆ ಇನ್ನೂ ಒಂದ್ಸತಿ ಏನಾಗಿತ್ತು ಅಂದ್ರೆ, ಡ್ಯಾನ್ಸ್ ಮಾಡೋವಾಗ್ಲೇನೆ ಇದು ಮಂಡಿಯಿಂದ ನೆಲದಲ್ಲಿ ಸುತ್ತಿರ್ತಾರಲ್ಲ, ಆವಾಗ ಒಂದು ಮೊಳೆ ಚುಚ್ಕೊಂಡ್ಬಿಟ್ಟಿತ್ತು ಮಂಡಿಗೆ, ವೇದಿಕೆಯಲ್ಲಿ. ಅದು ಅವ್ರೇನೆಲ್ಲ ಮಾಡ್ತಾರಲ್ಲ ಕೆಲಸಗಳು ಸೆಟ್ ಮಾಡೋವಾಗ ಎಲ್ಲೋ ಬಿದ್ದಿತ್ತು ಅಂತ ಕಾಣುತ್ತೆ, ಚುಚ್ಕೊಂಡ್ಬಿಟ್ಟಿತ್ತು. ಅವನು ಅದನ್ನು ಲೆಕ್ಕಿಸ್ಲೇ ಇಲ್ಲ. ರಕ್ತ ಬರ್ತಾ ಇದೆ, ಡ್ಯಾನ್ಸ್ ಮಾಡ್ತಾನೆ ಇದ್ದಾನೆ, ತಿರುಗ್ತಾನೆ ಇದ್ದಾನೆ ಮಂಡಿಲಿ. ಅದು ಪೂರ್ತಿ ಪಲ್ಲವಿ ಇದು ಮುಕ್ತಾಯ ಆಗೋ ತನಕನೂ ಮಾಡ್ತಾನೆ ಇದ್ದ, ಹಾಡು ಮುಗಿಯೋ ತನಕನೂ. ಆಮೇಲೆ ಅವನು ಅದು ಪರಿವೇನೇ ಇಲ್ಲ, ಅವನಿಗೆ ಲೆಕ್ಸೋದಲ್ಲ, ಪರಿವೇನೇ ಇಲ್ಲ. ಅದೆಲ್ಲ ಒಂಥರ ಅವನಿಗೆ ಸೇರ್ಕೊಂಡ್ಬಿಡ್ತು. ಒಂಥರ ಮಂಡಿ ನೋವಿಗೆ ಒಂದ್ರ ಜೊತೆಗೆ ಒಂದು ಸೇರಿಕೊಂಡು ಆಮೇಲೆ ಡ್ಯಾನ್ಸ್ ಮಾಡೋಕ್ಕಾಗಲೇ ಇಲ್ಲ. ಬಟ್ ಕೂತಲ್ಲೇ ಅವನು ಡ್ಯಾನ್ಸ್ ಮಾಡ್ತಾಯಿದ್ದ, ಅಭಿನಯ ಮಾಡ್ತಾಯಿದ್ದ.
ಅದರೊಳಗೂ ಭಾವಯಾಮಿ ರಘುರಾಮಂ ಅಂತ MS ಸುಬ್ಬಲಕ್ಷ್ಮಿ ಹಾಡ್ತಾರಲ್ಲ, ಅದನ್ನ ಸಂಪೂರ್ಣ ರಾಮಾಯಣ ಇದೆ ಅಲ್ಲ ಅದ್ರೊಳಗೆ. ಅದ್ರೊಳಗಂತೂ ಒಂದು ವಾನರೋತ್ತಮ ಸಹಿತ ವಾಯುಸೂನು ಕರಾರ್ಪಿತ ಅಂತ ಒಂದು ಇದು ಬರುತ್ತೆ, ಸ್ಟ್ಯಾನ್ಸ ಬರುತ್ತೆ. ಅದರಲ್ಲಿ ಅವರು ಪೂರ್ತಿ ರಾಮಾಯಣನ ತೋರಿಸ್ತಾ ಇದ್ರು, ಜಟಾಯು ಮರಣ ಆಗಿದ್ದು ಅದೆಲ್ಲ ತೋರಿಸಿ ಅದನ್ನೇನು ಹೇಳ್ತಾರೆ ಅವ್ರು ವಿಸ್ತಾರ ಮಾಡ್ತಾರೆ. ಅದನ್ನು ನೋಡ್ಬಿಟ್ರಂತೂ ಜನ ಎಲ್ಲ ಪೂರ್ತಿ ಅಳೋರೆ. ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲಲ್ಲಿ ಜನ ತುಂಬಿ ತುಳುಕ್ತಾ ಇದ್ರು ಜಗದೀಶನ್ ಡ್ಯಾನ್ಸ್ ಅಂತಂದರೆ. ಅಷ್ಟು ಅವನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದ. ಬಟ್ ಅದೇ ಲಕ್ನೋಗೆ ಹೋದ್ಮೇಲೆ ಅವನು ಡ್ಯಾನ್ಸ್ ಆ್ಯಕ್ಟಿವಿಟಿ, ಡ್ರಾಮಾ ಆ್ಯಕ್ಟಿವಿಟಿ ಎಲ್ಲ ನಿಂತೋಯ್ತು. ಬಾಯ್ಬಿಟ್ಟು ಏನೂ ಹೇಳಲಿಲ್ಲ. ಆದರೆ ವರುಣ್ ವೈಭವ್ ಅವರು ಅವ್ರ ಮಗು ವಿಡಿಯೋ ತೋರಿಸಿದ್ರು. ಅದನ್ನು ನೋಡಿದ್ಮೇಲೆ ಇವಳು ಸುಮ್ಮನಾಗ್ಬಿಟ್ಲು. ಬಹುಶಃ ಕೊರಗು ಇರುತ್ತೆ ನೋಡಿ ಕಲಾವಿದರಿಗೆ, ಅಂದರೆ ಅನ್ನಕ್ಕೂ ಜೀವನಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಹೌದು ಹೌದು ಕಲೆ ಕಳ್ಕೊಂಡ್ರಲ್ಲ ಅಂತ. ಹೌದು, ಯಾಕೆಂದರೆ ಅವಾಗೆಲ್ಲ ಕಲೆಯಿಂದ ಒಂದು ಜೀವನೋಪಾಯ ಮಾಡ್ಕೋಬಹುದು ಅನ್ನೋಷ್ಟು ಸಂಪಾದನೆ ಇರಲಿಲ್ಲ, ಕಷ್ಟನೇ ಇತ್ತು. ಯಾರಾದರೂ ಅದನ್ನೊಂದು ಹವ್ಯಾಸವಾಗಿ ಇಟ್ಕೋಬಹುದಿತ್ತ ವಿನಃ ಅದರನ್ನೇ ಜೀವನೋಪಾಯ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರ್ಲಿಲ್ಲ. ಆಗ ಭರತನಾಟ್ಯ ಅದನ್ನೇ ವೃತ್ತಿ ಮಾಡೋಕ್ಕಾಗ್ತಿರ್ಲಿಲ್ಲ, ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಸ್ಟಿಗ್ಮಾ ಅಟ್ಯಾಚ್ ಟು ಇಟ್. ನೀವು ಏನೇ ಕಲೆ, ಡ್ಯಾನ್ಸ್ ಕಲಿಯೋಕ್ಕೆ ಹೋಗಲಿ, ಸಂಗೀತಕ್ಕಷ್ಟಿರಲಿಲ್ಲ. ಡ್ಯಾನ್ಸು ಡ್ರಾಮಾ ಅಂತಂದರೆ ಆ ಕಾಲದಲ್ಲಿ ಹೆಣ್ಮಕ್ಳನ್ನೇ ಕಳಿಸೋದು ಸ್ವಲ್ಪ ಅಪರೂಪವೇ. ಆ ಕಾಲಕ್ಕೂ ತುಂಬ ಏನೋ ವಿಶಾಲವಾದ ಮನೋಭಾವ ಇರೋರು ಕಳಿಸ್ತಾಯಿದ್ರು. ಬಿಟ್ಟರೆ ಅದರಿಂದ ಜೀವನ ನಡೆಸಬಹುದು ಅನ್ನೋ ಅಷ್ಟರ ಮಟ್ಟಕ್ಕೆ ಸಂಪಾದನೆ ಇರ್ತಾ ಇರಲಿಲ್ಲ. ಫೀಸ್ಗಳು ಜಾಸ್ತಿ ತೊಗೊಂಡ್ರೆ ಯಾರು ಬರ್ತಿಲ್ಲ. ಎಲ್ಲ ಮಿಡ್ಲ್ ಕ್ಲಾಸ್ ಜನಗಳು, ತುಂಬ ದುಡ್ಡಿದ್ದವ್ರು ಯಾರು ಇದ್ರು ಅವಾಗ. ಈ IT BT ಎಲ್ಲ ಇಲ್ಲ. ಆಮೇಲೆ ಮಕ್ಕಳು, ಮನೆ ತುಂಬ ಮಕ್ಕಳು, ಒಬ್ಬರು ಕಳಿಸಿ ಸುಮ್ಮನಿರಕ್ಕಾಗುತ್ತಾ? ಸೊ ಅದು ಸ್ವಲ್ಪ ಅನುಕೂಲ ಇರೋ ಕಲಿಸ್ತಾ ಇದ್ರು ಅಷ್ಟೇ. ಥರ ಜೀವನೋಪಾಯ ಮಾಡ್ಕೊಳ್ಳೋಕೆ ಕಷ್ಟನೇ ಇರ್ತದೆ. ಎಷ್ಟೇ ವಯಸ್ಸಲ್ಲಿ ತೀರ್ಕೊಂಡು ಅವರು ಈಗ ಒಂದು 6 ವರ್ಷ ದೊಡ್ಡವರು, 70 ವರ್ಷಕ್ಕೆ ತೀರ್ಕೊಂಡ್ರೆ, 72 ವರ್ಷಕ್ಕೆ ತೀರ್ಕೊಂಡು. ಸೊ ಬೆಡ್ ರಿಡನ್ ಇದ್ರೇನು ಅವರು? ಹೌದು, ಬೆಡ್ ರಿಡನ್. ಅವ್ರಿಗೆ ಇದು ಥೈರಾಯ್ಡ್ ಕ್ಯಾನ್ಸರು ಬಂದ್ಬಿಟ್ಟಿತ್ತು ಜೊತೆಗೆ. ಅದೇನಂದ್ರೆ ಇನಿಷಿಯಲ್ ಸ್ಟೇಜಸಲ್ಲಿ ಅವ್ರು ಅದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಅದು ತುಂಬ ಸಿಂಪಲ್ ಆಗಿರೋ ಕ್ಯಾನ್ಸರ್ ಅಂತೆ. ಬಟ್ ಅದು ಒಂದ್ಸತಿ ಜಾಸ್ತಿ ಅಕ್ಯೂಟ್ ಸ್ಟೇಜಿಗೆ ಹೋಗ್ಬಿಟ್ರೆ ನಾಗಾಲೋಟದಿಂದ ಜಾಸ್ತಿ ಆಗಿಬಿಡುತ್ತಂತೆ. ಕ್ಯೂರ್ ಮಾಡೋಕ್ಕೆ ಆಗಲ್ಲ, ಆ ಸ್ಟೇಜಿಗೆ ಹೊಟ್ಟೋಗುತ್ತೆ. ಬಟ್ ಬಿಗಿನಿಂಗಲ್ಲಿ ಯಾರಿಗೂ ಅದು ಕ್ಯಾನ್ಸರ್ ಅಂತ ಗೊತ್ತೇ ಆಗಲಿಲ್ಲ, ಎಲ್ಲನೂ ನೆಗೆಟಿವ್ ಅಂತಾನೆ ಬರ್ತಿತ್ತು ರಿಸಲ್ಟು. ಅಷ್ಟೇ, ನಮ್ಮ ಅದೃಷ್ಟ ಇದ್ದಿದ್ದು ಅಷ್ಟೇ ಅನ್ಕೋಬೇಕು. ನಿಮ್ಮ ಅತ್ತಿಗೆ ಇದ್ದಾರೆ ಈಗ? ಅತ್ತಿಗೆ ಇದ್ದಾರೆ, ಅವರು ಲಕ್ನೋದಲ್ಲೇ ಇದ್ದಾರೆ. ಅವ್ರ ಇಡೀ ಪರಿವಾರ ಅಲ್ಲೇ ಈಗ? ಇಡೀ ಅಂದ್ರೆ ಅವ್ರು ಇಬ್ಬರೇ ಇದ್ದಿದ್ದು, ಮಕ್ಕಳಿರಲಿಲ್ಲ ಅವ್ರಿಗೆ. ಅವ್ರು ಇವಾಗ ಅವ್ರ ತಮ್ಮ ಅವರೆಲ್ಲ ಒಂದೇ ಕಡೆ ಫ್ಲ್ಯಾಟ್ ತೊಗೊಂಡಿದ್ದಾರೆ, ಅಲ್ಲಿದ್ದಾರೆ. ಸೊ ಆ ಥರ 5 ಜನ ಅಣ್ಣಂದ್ರು, ಒಬ್ಬ ತಂಗಿಗೆ ನೀವು. ಹೌದು. ಹೇಗಿತ್ತು ಬಾಲ್ಯ? ಬಾಲ್ಯ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಆದರೆ ಚೆನ್ನಾಗಿರ್ಲಿಲ್ಲ ಅಂತಲೂ ಹೇಳ್ಬೋದು. ಚೆನ್ನಾಗಿರ್ಲಿಲ್ಲ ಯಾಕೆಂದರೆ ನಮ್ಮ ತಂದೆ ವಿಪರೀತ ಸ್ಟ್ರಿಕ್ಟು. ನಾನು ಒಬ್ಬಳೇ ಹೆಣ್ಮಗಳಲ್ವಾ, ಆದರೂ ನನಗೂ ಒತ್ತ ಬೀಳ್ತಾ ಇತ್ತು. ನನ್ನ ಫ್ರೆಂಡ್ಸ್ಗೆಲ್ಲ ಹೆಣ್ಮಕ್ಳಿಗೆ ಯಾರೋ ಅವ್ರ ಮನೇಲಿ ಹೊಡಿತಾ ಇರಲಿಲ್ಲ, ನನಗೊಬ್ಬಳಿಗೆ ಹೊಡಿತಾ ಇದ್ರು ನಮ್ಮಪ್ಪ. ವಿಪರೀತ ಸ್ಟ್ರಿಕ್ಟು. ಆಮೇಲೆ ತುಂಬ ಕೋಪ, ಸ್ಟ್ರಿಕ್ಟು ಕೋಪ ಎರಡೂ ಜಾಸ್ತಿ ಅವ್ರಿಗೆ. ಅದೇನೋ ಒಂಥರ ಇಷ್ಟೇ ಒಂದು ಸಣ್ಣ ತಪ್ಪು ಮಾಡೋ ಹಾಗಿಲ್ಲ, ಪರ್ಫೆಕ್ಟ್ ಆಗಿರಬೇಕು. ಬಟ್ ನಾ ಮಾಡ್ತಾ ಇದ್ದಿದ್ದೆ ಬರೀ ತಪ್ಪು. ಆಮೇಲೆ ರೆಡ್ವಾದ ಅಂತಾರೆ ನಮ್ಮಲ್ಲಿ, ಅಂದರೆ ಹೇಳಿದ್ದನ್ನು ತಕ್ಷಣ ಒಪ್ಕೊಳ್ಳೋದಿಲ್ಲ, ಮೊಂಡುವಾದ. ನಾವು ಅದನ್ನು ರೆಡ್ವಾದ ಅಂತೀವಿ. ವಾಪಸ್ ತಿರುಗಿಸಿ ಕೇಳೋದು ನಾನು, ಮಾತಾಡ್ತೀಯ ಮತ್ತೆ ಮಾತಾಡ್ತೀಯ ನೀನು, ಎದುರು ವಾದಿಸ್ತೀಯ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ ಅಂದರೆ ನಂಗೆ ಲೆಕ್ಕ ತಲೆಗೆ ಹತ್ತುತ್ತಾ ಇರಲಿಲ್ಲ. ಆವಾಗ ಹತ್ತದೇ ಇದ್ದಿದ್ದು ಈಗ ಪೂರ್ತಿ ಹಿಡಿದೋಗಿದೆ. ಇಲ್ವೇ ಅದೊಂದು ಬ್ಲಾಕೇಜು. ಏನೋ ಒಂದು ಕೂಡಬಹುದು, ಅಪ್ಪಿತಪ್ಪಿ ಕಳಿಬಹುದು. ಈ ಗುಣಿಸೋದು ಬಾಗ್ಸೋದು ಅದೇನೋ ಲಾಸ ಮಾಸ ಅದೆಲ್ಲ. ನಾನು ಓದಿ ಕನ್ನಡ ಮೀಡಿಯಂ ಬೇರೆ, ಏನು ಅಂದರೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಒಂಥರ ಅದು ಯಾವುದದು ತಾರೆ ಸಮೀಪರ್ ಸಿನಿಮಾ ನೋಡಿದಿರಲ್ಲ, ಅವನ ಥರನೇ ಇದ್ದೆ ನಾನು. ತುಂಬ ಕಷ್ಟಪಟ್ಬಿಟ್ಟೆ. ನನ್ನ ಮೊಮ್ಮಗಳಿಗೆ ಬರುತ್ತೆ ಲೆಕ್ಕ, ನನಗೆ ಬರಲ್ಲ. ಅವಳೆಲ್ಲ ಹೇಳ್ತಾಳೆ, ನಂಗೆ ಅವಳು ಹೇಳೋದು ತಲೆಗೆ ಹೋಗಲ್ಲ. ನಾನು ಏನಾದರೂ ಇವಾಗ 1ನೇ ಕ್ಲಾಸ್ ಓದಬೇಕು ಅಂದಿದ್ರೆ ಏನು ಗತಿ ಅಂತ ಯೋಚನೆ ಮಾಡ್ತೀನಿ, ಅಷ್ಟು ಕಷ್ಟ ಇದೆ. 1ನೇ ಕ್ಲಾಸಿಂದ ಫೇಲ್ ಆಗ್ತಾ ಬರ್ತಾ ಇದ್ದೆ, ಭಾರಿ ಕಷ್ಟಪ್ಪ. ಬಹುಶಃ ಆ ಥರ ಸ್ಟ್ರಿಕ್ಟ್ ಇದ್ದಿದ್ದರಿಂದ ಆ ಬ್ಲಾಕೇಜ್ ಹಾಗೆ ಇದ್ಬಿಡ್ತವೆ. ನನಗೆ ಅದನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟೇ ಹೊರಟೋಯ್ತು. ನನಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು
ಸ್ಕೂಲಲ್ಲಿ ಕನ್ನಡ ತುಂಬ ಇಂಟ್ರೆಸ್ಟ್ ಇತ್ತು, ಮತ್ತು ಇಂಗ್ಲೀಷ್, ಭಾಷೆಗಳು ಈ ಯಾವುದಕ್ಕೆ ಹೋದ್ರೂ ಲೆಕ್ಕ ಇದ್ದೇ ಇರುತ್ತಲ್ಲ. ಸೈನ್ಸ್ ತಗೊಂಡ್ರೆ ಅದ್ರೊಳಗೆ ಲೆಕ್ಕ ಇರುತ್ತೆ, ಕೆಮಿಸ್ಟ್ರಿ ತಗೊಂಡ್ರೆ ಕಾಮರ್ಸ್ ಇರಲೇ ಇಲ್ಲ ನಮ್ಮ ಕಾಲಕ್ಕೆ. ಈ ಅದು ಕಾಮರ್ಸ್ ಎಲ್ಲ ಕಾಲೇಜ್ ಕಡೆಗಾಯ್ತು. ಈ ನಾವು ಸ್ಕೂಲಲ್ಲಿ ಎಲ್ಲದಕ್ಕೂ ಸ್ಟಾಟಿಸ್ಟಿಕ್ಸ್ ಏನೇನೋ ಹೇಳ್ತಾರಲ್ಲ, ಎಲ್ಲದಕ್ಕೂ ಆಲ್ಜಿಬ್ರಾ ಯಬ್ಬ ಅದ್ ಯಾರು ಗೊತ್ತಾಗತ್ತೆ. ಅದೇನೋ ಎಕ್ಸ್ ಅನ್ಕೋಬೇಕಂತ, ವೈ ಅನ್ಕೋಬೇಕಂತ, ಯಾಕೆ ಅನ್ಕೋಬೇಕು ನನ್ನ ಪ್ರಶ್ನೆ. ಅದಕ್ಕೆ ಯಾರ್ದು ಉತ್ತರ ಇಲ್ಲ. ಎಕ್ಸ್ ನ ಕಂಡಿಡಿತಾ ಇರ್ಬೇಕು ಯಾವಾಗ್ಲೂ, ಇದಕ್ಕಿಂತ ಕಳೆದೋಗ್ಬಿಡುತ್ತೆ. ಅರ್ಥನೇ ಆಗ್ತಿರ್ಲಿಲ್ಲ. ಯಾಕೆ ಸುಮ್ಮನೆ ಬರೀ ಕೂಡೋದು ಕಳಿಯೋದು, ಅಪ್ಪಿ ತಪ್ಪಿ ಬಾಗ್ಸೋದು ಗುಣಿಸೋದು ಕಲ್ತ್ಕೊಂಡ್ರೆ ಸಾಕು, ಇದೆಲ್ಲ ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ. ಸ್ವಲ್ಪ ಕಷ್ಟಪಟ್ಟು ಅದು ಇದು ಕೈಯಲ್ಲಿ ಎಣಿಸ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ಕೋಬೋದಿತ್ತು. ಈ ಲಾಸ ಮಾಸ ಗೊತ್ತಾ ನಿಮ್ಗೆ? ಗೊತ್ತಾ? ಇಲ್ಲ ಅಲ್ವಾ? ಓದಿದ್ದೀರಾ? ಓದೋ ಕಾಲದಲ್ಲಿ ಗೊತ್ತಿತ್ತಾ? ಓದೋ ಕಾಲದಲ್ಲಿ ಅರ್ಥ ಆಗಿಲ್ಲ ಅಲ್ವಾ? ಮತ್ತೆ ನಿಮ್ಗೆ ಆಗಿಲ್ಲ, ನಂಗೆಲ್ಲ ಆಗ್ಬೇಕು. ಅಲ್ಲ ನಿಮ್ಗೆ ಆಗಿಲ್ಲ, ವಿದ್ಯಾಮೂರ್ತಿ ಅವ್ರಿಗೆ ಅದೇ ಹೇಳಿದ್ನಲ್ಲ, ಮೊದ್ಲೇ ಹೇಳ್ಬಿಟ್ಟೆ, ಹೆಸರಷ್ಟೇ ವಿದ್ಯಾ. ಅದೇ ನನ್ನ ಗಂಡ ಲೆಕ್ಕದಲ್ಲಿ ವಿಪರೀತ ಚುರುಕು. ಆಮೇಲೆ ನನ್ನ ತಂದೆನೂ ಅಷ್ಟೇ ವಿಪರೀತ ಚುರುಕು. ನನ್ನ ತಂದೆ ಅವರೇ ಲೆಕ್ಕಗಳನ್ನು ಹುಟ್ಟಾಕ್ತಾ ಇದ್ರು ಸಾಲದು ಅಂತ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಬಿಟ್ಟು ನಾನೇ ಹುಟ್ಟಾಕಿ ಅದನ್ನ ಬೇರೆ ಮಾಡಿಸ್ತಾ ಇದ್ರು. ನಾನು ಫ್ರಾಕ್ಗಳೆಲ್ಲ ಹರಿದಾಸ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಾನು ತಪ್ಪಿಸ್ಕೊಳಕ್ಕೆ ಹೋಗ್ತಾ ಇದ್ನಲ್ಲ, ಆವಾಗ ಹಿಂಗೆ ಎಳ್ಕೊಂಡ್ರೆ ಫ್ರಾಕ್ ಸಿಗ್ತಾ ಇತ್ತು. ಬರ್ತೀಯಾ ಇಲ್ವಾ ಅಂತ ಹಿಂಗೆ ಹೇಳಿದ್ರೆ ಫ್ರಾಕ್ ಹರಿದೋಗ್ತಿತ್ತು, ನಾನು ಸಿಗ್ತಾ ಇರಲಿಲ್ಲ, ಓಡೋಟೋಗ್ತಾ ಇದ್ದೆ. ಆ ಥರ ಅದಕ್ಕೊಂದು ಬೆತ್ತ ಬೇರೆ ಇಟ್ಟಿದ್ರು ನಮ್ಮಪ್ಪ. ಹೀಗೆ 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 ಒಂಥರ ಮುಳ್ಳುಕೋಲು. ಮುಳ್ಳು ಅಂದ್ರೆ ಮಂಡು ಮುಳ್ಳು, ಅದು ಮಂಡು ಮುಳ್ಳು, ಚೂಪಿರಲ್ಲ, ಬಟ್ ಒತ್ತ ಬೀಳುತ್ತೆ ಚೆನ್ನಾಗಿ. ಅದು ಇಲ್ಲ ಅಂತಂದ್ರೆ ಅದ್ರೊಳಗೂ ಹೊಡೆಯೋದ್ರೊಳಗೂ ಒಂದು ಶಿಸ್ತು ನಮ್ಮ ತಂದೆಗೆ. ಅಪಾಯವಾದ ಜಾಗಕ್ಕೆ ಹೊಡಿಬಾರ್ದು, ಅದಕ್ಕೆ ಈ ಕಾಫ್ ಮಸಲ್ಸ್ ಇರುತ್ತಲ್ಲ ಅಲ್ಲಿಗೆ ಹೊಡಿತಿದ್ರು, ಇಲ್ಲ ಇಲ್ಲಿಗೆ. ನಿಯಮ ಅಪಾಯದ ಜಾಗ ಅಲ್ಲ, ಬೆನ್ನಿಗಾಗ್ಲಿ ತಲೆಗಾಗ್ಲಿ ಹೊಡೆದ್ರೆ ಅಪಾಯ. ಕಪಾಲಕ್ಕೆ ಹೊಡೆಯೋದು ಅದೆಲ್ಲ ಇಲ್ಲ. ನೋಡಮ್ಮ, ನಾ ರಾಮ್ ಹತ್ರ ಮಾತಾಡ್ಬೇಕು ಅಂತಂದೆ, ಫೋನ್ ಕಾಲ್ ಕೂಡ ಮಾಡಿದೆ, ಅವ್ನು ಸಿಗ್ಲಿಲ್ಲ. ಆಮೇಲೆ ಅಲ್ಲೆಲ್ಲ ಹೊಡೆದ್ರೆ 2 ನಿಮಿಷ ಇರುತ್ತೆ, ನಾವು ಹೊಟ್ಟೋಗುತ್ತೆ. ಇನ್ನೆಲ್ಲ ನೀವು ಗಿಣ್ ಮೇಲೆ ಹೊಡಿಲಿ ಏನ್ ಮಾಡಿದ್ರಿ, ಮತ್ತೆ ನಾವು ತಪ್ಪಿಸ್ಕೋತೀವಿ ಕೈ ನೋವು ಅಂತ ಬರೆಯಕ್ಕೆ ಮಾಡಕ್ಕೆ. ಅದಕ್ಕೆ ತೆಂಗಿನ ಹಂಚಿನ ಕಡ್ಡಿ ಅಲ್ಲ, ತೆಂಗಿನ ಕಡ್ಡಿ ಇರುತ್ತಲ್ಲ ಅದನ್ನ ಇಟ್ಕೊಂಡಿದ್ರು. ಅದು ಚೂಪಾಗಿರುತ್ತೆ ಮುಂದ್ಗಡೆ, ಅದು ಬೇಗ ಮುರಿಯೋದು ಇಲ್ಲ ಮಂಡ್ಯದು, ಬಿಟ್ಟು ಚೆಳ್ಳಂತ ಎಟ್ ಬೀಳುತ್ತೆ. ನೋಡಿ ಎಷ್ಟು ತರ ಅವ್ರಿ ಹೊಡೆಸ್ಕೊಂಡಿದ್ದೀನಿ. ಯಾವ ಹೆಣ್ಮಕ್ಳಾದ್ರೂ ಹೊಡೆಸ್ಕೋತಾರ ಹೀಗೆ. ವಿಧ ಪ್ರಯೋಗಗಳು. ವಿಧ. ನಾನು ಎಷ್ಟು ಮೊಂಡಿನೋ ಅದ್ರ ಪ್ರಕಾರ ಹೊಡ್ತಾ ಬೀಳ್ತಾ ಇತ್ತು. ಆ ಪ್ರಕಾರ ಶಿಕ್ಷೆ. ಗಂಡು ಮಕ್ಳು ಅಷ್ಟು ಹೊಡೆಸ್ಕೊಂಡಿಲ್ಲ, ನಮ್ಮಣ್ಣಂದ್ರು ಅಷ್ಟು ಹೊಡೆಸ್ಕೊಂಡಿಲ್ಲ, ನಾನೇ ಹೊಡೆಸ್ಕೊಂಡಿರೋದು. ನಾನೊಂದು ಸ್ವಲ್ಪ ಏನದು ಹೇಳಿದ ಮತ್ತೆ ಕೇಳ್ತಾ ಇರಲಿಲ್ಲ, ಹಠಮಾರಿನೇ. ಈಗ ಆದ್ರೆ ನಂಗೆ ಸಿಕ್ಕಿರೋದು ನಂಗಿಂತ ಹಠಮಾರಿ ಆಗಿರೋದ್ರಿಂದ ನಂದೆಲ್ಲ ತಪ್ಪೋಗಿದೆ. ನಾನು ಮೊಂಡಿ ಆದ್ರೆ ಅವ್ರು ಜಗ್ಮೊಂಡ. ದೇವರೇ ಮಾಡಿರೋ ಮ್ಯಾಚಿಂಗ್. ಅದೇ ಅವ್ರಿಗೆ ನಾನು ಸಿಕ್ಕಿರೋದಕ್ಕೆ ಅವ್ರ ಮೊಂಡತನ ನಾನು ಸಹಿಸ್ಕೋತೀನಿ. ನನ್ನ ಮೊಂಡತನ ಕಡಿಮೆ ಆಗಕ್ಕೆ ಅವ್ರ ಮೊಂಡತನ ಜಾಸ್ತಿ ಇರೋದ್ರಿಂದ ನನ್ನ ಮೊಂಡತನ ಕಡಿಮೆ ಆಗಿದೆ. ಆ ಥರ ದೇವರು ಫಿಕ್ಸ್ ಮಾಡಿ ಬ್ಯಾಲೆನ್ಸ್ ಮಾಡ್ಬಿಟ್ಟಿದ್ದಾನೆ. ಇಬ್ರು ಮಂಡಾದ್ರೆ ಕಷ್ಟ ಅಲ್ಲ. ಹಾಗೆ ಅದೇ ಈ ಥರನೇ ನನ್ನ ವಿದ್ಯಾಭ್ಯಾಸ. ಇಂತೂ ಕಷ್ಟಪಟ್ಟು ಫಸ್ಟ್ ಅಟೆಂಪ್ಟಲ್ಲೇ SSLC ಪಾಸ್ ಆಗಿಬಿಟ್ಟೆ. ಮಿರಾಕಲ್ಲೇ. ಏನು ಮಿರಾಕಲ್ಲು, ಹಿಂದಿ ಬರ್ತಾ ಇತ್ತು ನನಗೆ, ಹಿಂದಿಲಿ ಮಾರ್ಕ್ಸ್ ತಗೊಂಡ್ಬಿಟ್ಟೆ. ಹಾಗೆಲ್ಲ ಹಿಂದಿಲಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ಅದ್ರ ಸ್ವಲ್ಪ ತೆಗೆದು ಈ ಫೇಲ್ ಆಗೋ ಅಂಚಲಿರುತ್ತಲ್ಲ ಆ ಸಬ್ಜೆಕ್ಟ್ ಸೇರಿಸ್ತಾ ಇದ್ರು. ಹಾಗಿತ್ತು. ಹಿಂದಿನಲ್ಲಿ ನಂಗೆ ಎಷ್ಟು 100ಕ್ಕೆ 60 ಏನೋ ಬಂದಿತ್ತು. ಅದು ತುಂಬ ಮಾರ್ಕ್ಸ್, ಜಾಸ್ತಿ ಮಾರ್ಕ್ಸ್, ಸುಮ್ಮನಿದೆ ಹಾಗೆಲ್ಲ ನೋಡಬೇಡಿ. ಆ 60 ಮಾರ್ಕ್ಸಲ್ಲಿ ಮ್ಯಾಥ್ಸಲ್ಲಿ 30 ಬಂದಿತ್ತು. 30ಕ್ಕೆ ಒಂದು 5 ಸೇರಿಸಿ ಅಲ್ಲಿಂದ 35 ಮಾಡಿ ಪಾಸ್ ಮಾಡಿಬಿಟ್ರು. ನನ್ನ ಗ್ರೂಪಲ್ಲಿ ನಾನೊಬ್ಳೆ ಪಾಸ್ ಆಗಿದ್ದು. ಅಂದರೆ ನನ್ನ ಬೇರೆ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ನಾನೊಬ್ಳೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದು. ಅವ್ರು ನಿಮ್ಮ ಸ್ನೇಹಿತರು ಅವರೆಲ್ಲ ಫೇಲು, ಎಲ್ಲರೂ ಫೇಲು. ನಾವೊಂದು 4-5 ಜನ ಇದ್ವಿ, ಅವರೆಲ್ಲ ಫೇಲು. ಏನೇ ವಿದ್ಯಾ ನೀನು ಹೆಂಗೆ ಪಾಸ್ ಆದೆ, ನೀನು ಓದ್ತಾನೆ ಇರಲಿಲ್ಲ. ಅವರೆಲ್ಲ ಓದೋರು, ಅವರೆಲ್ಲ ಪಾಪ ಓದೋರು. ಅದು ಹೇಗೆ ಪಾಸ್ ಆದ್ನೋ ಅದು ಮಿರಾಕಲ್. ಅದು
ನಂಗೆ ಹೆಸರಿಟ್ಟಿದ್ದಕ್ಕೂ ಆ ಕಾಲದಲ್ಲಿ SSLC ಪಾಸ್ ಆಗೋದು ಭಾರಿ ಕಷ್ಟ ಆಯ್ತು. ಸ್ಟೇಟ್ ಲೆವೆಲ್ ತಾನೇ ಅದು. ಬಹುಶಃ ಆ ಕಾಲದಲ್ಲಿ SSLC ಪಾಸ್ ಆದ್ರೆ ಯಾವ್ದಾದ್ರು ಸರ್ಕಾರಿ ನೌಕರಿನ ಸಿಕ್ಬಿಟ್ರದು. ಅದು ಇದೇನಾದ್ರು ನಾನು ತುಂಬಾ ಸೋಮಾರಿ ಆ ಕೆಲಸದಲ್ಲಿ, ಆ ವಿಷಯದಲ್ಲಿ. ಮನೆಯಿಂದ ಆಚೆ ಹೋಗಿ ಕೆಲಸ ಎಲ್ಲ ಮಾಡೋಕೆ ಇಷ್ಟ ಇರಲಿಲ್ಲ. ಮನೇಲಿ ಏನ್ ಬೇಕಾದ್ರೆ ಮನೆಯಲ್ಲೂ ಕೆಲಸ ಮಾಡ್ತಾ ಇರಲಿಲ್ಲ. ಚೇಷ್ಟೆ ಮಾಡು, ಏನೋ ಒಂದು ಕಂತ್ರ ಅಂತಾರೆ, ಬೇಡದೇ ಇರೋದು. ನಮ್ಮಲ್ಲಿ ಒಂದು ಹೇಳ್ತಾರೆ, ಆಗೋದಕ್ಕೆ ಹರ್ಕತ್ತು, ಆಗದೆ ಇರೋದಕ್ಕೆ ಕುಮ್ಮಕ್ಕು ಅಂತ. ಯಾರನ್ನ ಹಚ್ಸೋದು ಹೀಗೆ ಮಾಡು ಅಂತ. ನನಗೆ ಮಾಡಕ್ ಆಗೋದನ್ನ ನಾ ಮಾಡದೇ ಇರೋದು. ನನ್ಗೇನು ಮಾಡಕ್ ಆಗಲ್ವೋ ಅದಕ್ಕೆ ಬೇರೆಯವ್ರನ್ನ ಹಚ್ಚಿಕೊಡೋದು. ಆ ಥರ ಕೆಟ್ಟ ಬುದ್ಧಿ ಅದೆಲ್ಲ ಮಾಡ್ತಾ ಇದ್ದೆ ನಾನು. ಅದಕ್ಕೆ ಬೈಸ್ಕೊತಾ ಇದ್ದೆ. ಆಮೇಲೆ ನನ್ನನ್ನು ಒಂದು ಸ್ವಲ್ಪ ಮುದ್ದು ಮಾಡ್ತಾ ಇದ್ದಿದ್ದು ನಮ್ಮಮ್ಮನೇ. ಕಮಲಮ್ಮ ಅಂತ. ನಮ್ಮ ತಂದೆ ಹೆಸರು ಕೇಶವಾಚಾರ್ಯ ಅಂತ. ಅವರು ಅಪ್ಪನ ಎದುರಿಗೆ ಯಾರು ನನ್ನನ್ನು ಮುದ್ದು ಮಾಡ್ತಾ ಇರಲಿಲ್ಲ, ನಮ್ಮಮ್ಮನೂ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಕೋಪ ಬಿಡೋದು, ಇನ್ನೂ ಜಾಸ್ತಿ ಆಗಿಬಿಡೋದು. ನೀನು ಮುದ್ದು ಮಾಡಿ ಹಾಳು ಮಾಡಿದ್ಯಾ ಅಂತ ಅವ್ರಿಗೆ ಹಿಡ್ಕೋತಾ ಇದ್ರು. ಅದಕ್ಕೆ ಅವ್ರ ಎದುರಿಗೆ ಮಾಡ್ತಾ ಇರಲಿಲ್ಲ. ನಾನು ಬೇರೆ ಕರ್ಕೊಂಡೋಗಿ ಹಾಗೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳ್ತಿದ್ರು. ಆ ಕ್ಷಣಕ್ಕೆ ಹೂಂತಿದ್ದೆ. ಅದು ಪುನರಾಯ ಮಹಾಕಪಿಹಿ ಅಷ್ಟೇ, ಅದು ಮಾಡ್ತಾನೆ ಇರ್ತಿದ್ದೆ. ಆಮೇಲೆ ನನ್ನ ಅಣ್ಣಂದ್ರಲ್ಲಿ ಜಗದೀಶ ಹೇಳಿದ್ನಲ್ಲ, ಅವನು ನನ್ನನ್ನು ತುಂಬ ಮುದ್ದು ಮಾಡ್ತಿದ್ದ ಸ್ವಲ್ಪ. ನನಗೆ ಒಂದ್ಸತಿ ಏನು ಮಾಡಿದ್ರು ನಮ್ಮಪ್ಪ, ಸ್ಕೂಲಲ್ಲಿ ಎಲ್ಲರೂ ಒಳ್ಳೆ ಸ್ಟೈಲಿಶ್ ಆಗಿ ಚಪ್ಪಲಿಗಳು ಹಾಕೊಂಡು ಬರ್ತಾಯಿದ್ರು. ನನಗೊಂದು ಹವಾಯಿ ಚಪ್ಪಲಿ, ಸ್ಕೂಲ್ ಯೂನಿಫಾರ್ಮ್, ಶೂ ಹಾಕೋಬಾರ್ದು, ಅದು ಏನೋ ಅದೆಲ್ಲ ಒಂಥರ ಆಡಂಬರ ಅಂತ ನಮ್ಮ ತಂದೆ ಲೆಕ್ಕಾಚಾರ. ಬಟ್ ಶೂ ಕಂಪಲ್ಸರಿ ಇರಲಿಲ್ಲ. ಶೂ ಶನಿವಾರ ಮಾತ್ರ ವೈಟ್ ಶೂ ಕಂಪಲ್ಸರಿ ಇತ್ತು. ಬ್ಲ್ಯಾಕ್ ಶೂ ಇರಲಿಲ್ಲ. ಬ್ಲ್ಯಾಕ್ ಶೂ ಸ್ಕರ್ಟ್ ಹಾಕೊಂಡವ್ರಿಗೆ ಬ್ಲ್ಯಾಕ್ ಶೂ, ಲಂಗ ಹಾಕೊಂಡವ್ರಿಗೆ ಹವಾಯಿ ಚಪ್ಪಲಿ. ನನಗೆ ಅದಕ್ಕೆ ಆಡಂಬರ ಯಬ್ಬ. ಶ್ಯಾಂಪೂ ಇರ್ತಾ ಇರಲಿಲ್ಲ, ಸೋಪು ಮನೆಯಲ್ಲಿ ಲೈಫ್ ಬಾಯ್ ಸೋಪ್ ತಂದ್ಬಿಟ್ರೆ ಮನೆ ಇಡೀ ಜನಕ್ಕೂ ಅದೇನೆ. ತಲೆಗೋದೆ ಮೈಗೋದೆ, ತಲೆಗೆ ಸೀಗೆಕಾಯಿ. ಓ ನೀವು ಒಳ್ಳೆ ಸೋಪು ಕತೆನೇ ಇಲ್ಲ. ಆಮೇಲೆ ಈ ಕೆಲವಲ್ಲಿ ತುಂಬಾ ಆಧುನಿಕ. ನಮ್ಮನೆಗೆ ಫಸ್ಟ್ ನಮ್ಮ ಬೆಳಗ್ದಲ್ಲೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮನೆಗೆ ಫಸ್ಟ್ ಕುಕ್ಕರ್ ಬಂದಿದ್ದು ನಮ್ಮನೆಗೆ, ಗ್ಯಾಸ್ ಸ್ಟವ್ ಬಂದಿದ್ದು ನಮ್ಮನೆಗೆ, ಮಿಕ್ಸಿ ಬಂದಿದ್ದು ನಮ್ಮನೆಗೆ, ಫ್ರಿಡ್ಜ್ ಬಂದಿದ್ದು ನಮ್ಮನೆಗೆ. ಅಂದರೆ ನಮ್ಮ ಲೆವೆಲಲ್ಲಿ ಇದ್ದವ್ರಿಗೆ, ಮಧ್ಯಮ ಕುಟುಂಬದಲ್ಲಿ. ಇದ್ರೊಳಗೆಲ್ಲ ಆಧುನಿಕವಾಗಿದ್ರು. ಆದರೆ ಕೆಲವುದ್ರೊಳಗೆ ತುಂಬ ಸ್ಟ್ರಿಕ್ಟು. ಅದೇನಂದ್ರೆ ಅವ್ರಿಗೆ ಆಡಂಬರ ಅಂತ. ಶ್ಯಾಂಪು ಹಚ್ಕೊಳ್ಳೋ ಹಾಗೆ ಇಲ್ಲ. ಅದು ವಿಪರೀತ ಶ್ರೀಮಂತರು ಅವ್ರಿಗಿರುತ್ತೆ, ನೀವೆಲ್ಲ ಶಾಂಪು ಹಚ್ಕೋಬೇಡಿ ಅಂತ. ಸೀಗೆ ಪುಡಿ, ಆ ಸೀಗೆ ಪುಡಿಲಿ ಮಾಡಬೇಕು ಅಂದ್ರೆ ಪ್ರಾಣ ಹೋಗ್ಬಿಡ್ತಾ ಇತ್ತು. ಉಜ್ಜಿ ತಲೆ ನೋವು ಬಂದು ವಾಂತಿ ಮಾಡಿಕೊಂಡು, ರಾಮ ಯಾಕೆ ಹೇಳ್ತೀರಾ, ಈ ಥರ ಕತೆ ನಮ್ಮದು. SSLC ಪಾಸ್ ಆದಮೇಲೆ ಅಮ್ಮ ಒಬ್ಬರು ಮುದ್ದು ಮಾಡೋರು. ಅಮ್ಮ ಒಬ್ಬರೇ ಮುದ್ದು ಮಾಡ್ತಾ ಇದ್ದಿದ್ದು. ಅದು ಅಲ್ಲಿಗಲ್ಲಿಗೆ ಸರಿ ಹೋಗ್ತಿತ್ತು, ಅವತ್ತಿಂದ ಅವತ್ತಿಗೆ ಮತ್ತೆ ಇರ್ತಾ ಇತ್ತು. ಇನ್ನೊಬ್ರು ಖುಷಿಯಾಗಿರ್ಬೇಕು ಅಂತ ಬಯಸೋ ಆ ಜೀವ ಯಾರ ಎದುರಿಗೂ ಹೇಳ್ಕೊಳಕ್ ಆಗದೆ ಇರೋಷ್ಟು ದುಃಖನ ತನ್ನ ಮನಸ್ಸೊಳಗೆ ಬಚ್ಚಿಟ್ಕೊಂಡಿದ್ಯಮ್ಮ. ಆಮೇಲೆ ನಮ್ಮಪ್ಪ ಇನ್ನೊಂದೇನ್ ಮಾಡ್ತಿದ್ರು, ಮಾವಿನ ಹಣ್ಣು ಕಾಲ ಬಂದ್ರೆ ಬುಟ್ಟಿಗಟ್ಲ ಮಾವಿನ ಹಣ್ಣು ತರಿಸೋರು. ಆದ್ರೆ ಏನ್ ಮಾಡ್ತಿದ್ರು, ಎಲ್ರಿಗೂ ಒಂದೇ ಥರ ಸಿಗಬೇಕು ಅಂದರೆ ಚೆನ್ನಾಗಿರೋದೇ ಸಿಗಬೇಕು ಅಂದ್ಬಿಟ್ಟು ಏನು ಮಾಡ್ತಾಯಿದ್ರು, ಅದೇನಂದರೆ ಒಬ್ರಿಗೆ ಹುಳಿ ಬಂದುಬಿಟ್ಟು ಇನ್ನೊಬ್ರಿಗೆ ಸಿಹಿ ಬಂದುಬಿಟ್ರೆ ಅನ್ಯಾಯ ಆಗುತ್ತಲ್ಲ. ಅದಕ್ಕೇನು ಮಾಡೋರು, ಎಲ್ಲರೂ ತಿಂತಿದ್ವಿ. ಅಷ್ಟು ಚಿಕ್ಕ ವಯಸ್ಸಲ್ಲೂ 2 ಹಣ್ಣು 3 ಹಣ್ಣು ತಿಂತಾಯಿದ್ವಿ. ಅಷ್ಟಿಷ್ಟ ಮಾವಿನ ಹಣ್ಣು ಹಲಸಿನ ಹಣ್ಣು ಅಂದರೆ ನಾ ಇಡೀ ದಿನ ಅದರೊಳಗೆ ಜೀವನ ಮಾಡ್ತೀನಿ. ಕರಡಿ ಅಂತಾರೆ ನನ್ನ. ಸೊ ಅವ್ರು ಏನು ಮಾಡ್ತಾಯಿದ್ರು, ಹಣ್ಣುಗಳನ್ನು ಹೆಚ್ಚೋದು. ಕೆಪ್ಪೆ ಮಾಡ್ತಾರಲ್ಲ ಮಾವಿನ ಹಣ್ಣು, ಇಡೀ ಹಣ್ಣಲ್ಲಿ ಹೀಗೆ ಒಂದು ಕೆಪ್ಪೆ ಹಿಂಗೆ ಮಾಡೋದು, ಒಂದು ಪೀಸು. ಅದನ್ನು ತೆಗೆದು ಇಟ್ಬಿಟ್ಟು ಅದ್ರದ್ದು ರುಚಿ ನೋಡೋದು. ಇದು ಚೆನ್ನಾಗಿದೆ ತಗೋ. ನಾವು ಎಷ್ಟು ಜನ ಇದ್ವಿ ಮನೇಲಿ, ನಾವು ಮಕ್ಕಳು 6 ಜನ, ಅಪ್ಪ ಅಮ್ಮ 8 ಜನ. 8 ಜನದ ಹಣ್ಣಲ್ಲೂ ಅಂದರೆ ಒಬ್ಬೊಬ್ಬರು 2 ತಿಂದರೆ ಆ 2ರಲ್ಲೂ ಅಷ್ಟೂ ಚೂರು ನಮ್ಮ ಅಪ್ಪಂಗೆ. ನಿಮ್ಮ ತಂದೆನ ಬಿಟ್ಟು 7 ಜನ. 7 ಜನ 2 ತಿಂದ್ರೆ 14. ಅಲ್ಲ, 7 ಜನದ್ದು ಚೂರುಗಳು. ಅಪ್ಪ ತಿಂತಿದ್ರಲ್ಲ ಅಪ್ಪನ ಬಗೆದು, ಅದು 2. ಅದು 2. ಸೊ ನಿಮ್ದೆಲ್ಲ 2 ಪೀಸು ಪ್ಲಸ್ ಅವ್ರದ್ದು 2. ನಮ್ಗೆಲ್ಲ 2 ಹಣ್ಣಲ್ಲಿ ಹೊಟ್ಟೋಗಿರೋದು. ಹಣ್ಣು ರುಚಿ ನೋಡಕ್ ತೆಗೆದಿಟ್ಕೋತಿದ್ರಲ್ಲ, ಅದಷ್ಟು ಅಪ್ಪಂಗೆ ಅದ್ರ ಜೊತೆಗೆ 2 ಹಣ್ಣು. ನಮಗ್ ಮಾತ್ರ ಇದಿಷ್ಟ. ನಾನು ನಮ್ಮ ಅಪ್ಪನ ಜೊತೆ ಕಾಂಪಿಟೇಷನು. ಅದೇನು ಹಣ್ಣಂಗೆ ಮಾತ್ರ ಅಷ್ಟೊಂದು. ನಮ್ಮ ಅಮ್ಮನ ಹತ್ರ ಹೋಗಿ ಜಗಳ ಆಡ್ತಿದ್ದೆ.
ಅಣ್ಣನು ಎಲ್ಲರಿಗೂ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ, ನಮಗೆ ಮಾತ್ರ ಇಷ್ಟ ಕೊಟ್ಬಿಡ್ತಾರೆ, ನಂಗೆ ಬೇಕು ನನಗೂ ಬೇಕು ಅಂತ ಗಲಾಟೆ ಮಾಡೋದು. ಸರಿ, ಅದನ್ನು ನಮ್ಮ ಅಪ್ಪನ ಕೇಳಿದ್ರೆ ಒತ್ತ ಕೊಟ್ಟಿರ್ತೀನಿ, ನಿನ್ನ ವಯಸ್ಸಿಗೆ ನೀನು ಎಷ್ಟು ತಿನ್ನಬೇಕೋ ಅಷ್ಟು ಕೊಟ್ಟಿದ್ದೀನಿ, ತಿಂದು ಜೀರ್ಣಿಸ್ಕೊ ಅನ್ನೋದು. ಯಾಕಂದರೆ ಅವಾಗೆಲ್ಲ ಆಮ್ಶಂಕೆ ಅಂತ ಆಗ್ಬಿಡ್ತಾಯಿತ್ತು ಮಕ್ಕಳಿಗೆ. ಜಾಸ್ತಿ ಹಣ್ಣು ತಿಂದರೆ, ಮಾವಿನ ಹಣ್ಣು ತಿಂದರೆ ಆಮ್ಶಂಕೆ, ರಕ್ತಭೇದಿ ಏನೇನೋ ಆಗ್ಬಿಡೋದು. ಅದಕ್ಕೆ ಕಂಪಲ್ಸರಿ ಒಂದು ದೊಡ್ಡ ಲೋಟ ಹಾಲು ಕುಡಿಲೇಬೇಕು ನಾವು ಮಾವಿನ ಹಣ್ಣು ತಿಂದಮೇಲೆ. ಇದನ್ನು ತಿಂದು ಸುಧಾರಿಸ್ಕೊಳ್ಳೋದು ಆ ವಿಷಯ ಬೇರೆ. ಯಾವಾಗಲೂ ಏನಾದರೂ ಒಂದು ಆಗ್ತಾ ಇತ್ತು ನನಗೆ, ಬಟ್ ಹಠವಾಗಿ ತಿಂತಾ ಇದ್ದೆ. ಅದಕ್ಕೆ ನನಗೆ ಕಡಿಮೆ ಸಿಕ್ತಿತ್ತು. ಆದ್ರೆ ನನಗೆ ನಮ್ಮ ಅಪ್ಪನ ಮೇಲೆ ಕಾಂಪಿಟಿಷನ್. ಅವ್ರಿಗೆ ಮಾತ್ರ ತಟ್ಟೆಲಿ ಇಷ್ಟು ಗೋಪುರವಾಗಿರ್ತಿತ್ತು. ಅದನ್ನು ನೋಡಿ ನೋಡಿ ಹೊಟ್ಟೆ ಉರಿ ನನಗೆ. ಅಯ್ಯೋ, ನಾನೇ ಅಣ್ಣ ಆಗಬೇಕಿತ್ತು. ಅಪ್ಪನ ಅಣ್ಣ ಅಂತ ಕರಿತಾ ಇದ್ವಿ, ಅಪ್ಪ ಅಂತ ಕರಿತಿರ್ಲಿಲ್ಲ, ಅಣ್ಣ ಅಂತ. ಸರಿ, ಈ ಥರನೇ ಎಲ್ಲನೂ. ಮತ್ತು ನಮ್ಮಮ್ಮ ಸಂಕ್ರಾಂತಿ ಎಳ್ಳು ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಎಳ್ಳು ಅಂತಂದರೆ, ಆ ಥರ ಯಾರೂ ಮಾಡೋದೇ ಇಲ್ಲ. ಅಂದರೆ ಅಷ್ಟು ಅಚ್ಚುಕಟ್ಟು. ಕರಿ ಎಳ್ಳು ತಂದು ಅದನ್ನು ಅದನ್ನು ಜಾಲಿಸಿ, ಆಮೇಲೆ ಗೋಣಿ ಚೀಲದ ಮೇಲೆ ಅದನ್ನು ಉಜ್ಜೋದು. ಉಜ್ಜಿದ್ರೆ ಆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಅದಾದ ಸಿಪ್ಪೆ ತೆಗೆದಾದ್ಮೇಲೆ ಮನೆ ಒಳಗೆ ನೆರಳಲ್ಲಿ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಅದನ್ನು ಘಮ್ಮಂತ ಹುರಿಬೇಕು. ಕೇದಿಗೆ ಬಣ್ಣ ಅಂದರೆ ತಾಳೆ ಹೂವಿನ ಬಣ್ಣ, ಆ ಬಣ್ಣ ಬರೋ ತನಕ ಇಷ್ಟಿಷ್ಟೇ ಒಂದೊಂದೇ ಹಿಡಿ ಹಾಕ್ಕೊಂಡು ಹುರಿಯೋದು. ಅಂದರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಹಸಿ ಹಸಿ ಹಾಗೆ ಇದ್ಬಿಡುತ್ತೆ. ಅಷ್ಟ ಹಾಕ್ಕೊಂಡ್ರೆ ಅದು ಬಾಣಲೆ ಬರ್ತಿ ಸಿಡಿಬೇಕದು, ಅದಕ್ಕೆ ಸಿಡಿಯೋಕ್ಕೆ ಜಾಗ ಇರಬೇಕು. ಅಷ್ಟೇ ಹಾಕ್ಕೊಂಡು ಹುರಿದು, ಆಮೇಲೆ ನಮ್ಮ ಮನೇಲಿ ನಮ್ಮ ತಂದೆ ಕೊಬ್ಬರಿದು ಸಿಪ್ಪೆ ತೆಗಿಯಾಕ್ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಕೊಬ್ಬರಿ ಸಿಪ್ಪೆಲೇ ಪೌಷ್ಟಿಕಾಂಶ ಇರೋದು. ಮತ್ತು ಅದು ಚಳಿಗಾಲದಲ್ಲಿ ತಾನೇ ನಾವು ತಿನ್ನೋದು ಎಳ್ಳನ್ನು. ಆಗ ದೇಹಕ್ಕೆ ಏನು ತೈಲದ ಅಂಶ, ಜಿಡ್ಡಿನ ಅಂಶ ಬೇಕೋ ಅದು ಅದರೊಳಗಿರ್ತಿತ್ತು ಕೊಬ್ಬರಿ. ಅದು ಒಂದು ಆ್ಯಂಟಿಡೋಟಾಗಿ ಕೆಲಸ ಮಾಡ್ತಿತ್ತು. ಸೊ ಬೆಲ್ಲನೂ ಅಷ್ಟೇ ಕೆಂಪಿಗಿರಬೇಕು, ಉಪ್ಪಿರಬಾರ್ದು, ಮರಳಿರಬಾರ್ದು, ಹುಡುಕಿ ತರೋದು. ಇದೆಲ್ಲ ಅಮ್ಮ ಮನೇಲೇ ಮಾಡಿ. ಕಡಲೆಕಾಯಿನೂ ಅಷ್ಟೇ ಹಸಿ ಹಸಿ ತೆಗೆದಿಡ್ತಾ ಇರಲಿಲ್ಲ. ತುಂಬ ಜನಕ್ಕೆ ಬೆಳ್ಳಗಿರಬೇಕು ಅಂತ ಇಷ್ಟ ಇರುತ್ತೆ, ಅದಕ್ಕೆ ಕೊಬ್ಬರಿ ಮೇಲಿನ ಸಿಪ್ಪೆನೂ ತೆಗೆದುಬಿಡ್ತಾರೆ. ಕಡಲೆಕಾಯಿ ಕೆಂಪಿಗೆ ಹುರಿಯಲ್ಲ. ಬಟ್ ಕಡಲೆಕಾಯಿ ಹುರಿತಾ ಇದ್ದೋಳು ನಾನೇ. ಅವಾಗೆಲ್ಲ ಒಂದು ಗೆಸ್ಟ್ಗೆ ಥರ ಬರ್ತಾಯಿತ್ತು. ಅದ್ರ ಮೇಲೆ ಒಂದು ಹೀಗೆ ಸಿಲಿಂಡರ್ ಥರ ಆಕಾರದಲ್ಲಿ ಒಂದು ಕ್ಯಾನ್ ಇರ್ತಿತ್ತು, ಅದರೊಳಗಡೆ ಕಡಲೆಕಾಯಿ ಹಾಕೋದು. ಈ ಗೆಸ್ಟ್ಗೆ ಕೆಳಗಡೆ ಕೆಂಡ, ಅದಕ್ಕೊಂದು ಮುಚ್ಚಳ ಇರ್ತಾಯಿತ್ತು ಸಿಲಿಂಡರ್ ಇದಕ್ಕೆ. ನಾವದು ಆಮೇಲೆ ಆ ಕಡೆ ಈ ಕಡೆ ಎರಡು ಕಡೆನೂ ತೂತುಗಳು. ಅದೇನೆಂದರೆ ಹೊಟ್ಟು ಹಾರುತ್ತಲ್ಲ, ಅದು ಹಾರಕ್ಕೆ ಜಾಗ ಒಳಗಡೆನೇ ಏನ್ಬಿಟ್ರೆ ಸೀದ್ ಹೋಗುತ್ತೆ ಅಂತ ಅದನ್ನು ಹೀಗೆ ಲಳ ಅಂತ ತಿರುಗಿಸ್ತಾ ಇರೋದು. ಅದು ಚಳಿಗಾಲದಲ್ಲಿ ಆ ಕೆಂಡದ ಮುಂದೆ ಕೂತ್ಕೊಂಡು ಅದನ್ನು ಹೀಗೆ ತಿರುಗಿಸೋದೇ ಒಂದು ಮಜಾ. ಅದು ಎಷ್ಟು ಖುಷಿ ಕೊಡ್ತಿತ್ತು ಅಂದರೆ, ಆಹಾ ಅಲ್ಲಿ ಹಾಗೇ ತುಕುಡ್ಸೋದು. ತುಕುಡಿಸ್ತಾ ಯಾವಾಗಲೂ ಒಂದ್ಸತಿ ಬಿಸಿಟ್ಟು ಹಾಕ್ಬಿಡೋದು ಕೈಗೆ, ಆಮೇಲೆ ಬೆಚ್ಚಬಿದ್ದು ಹೇಳೋದು. ಏನು ಮಾಡ್ತಿದ್ದೀವಿ ಅನ್ನೋದೇ ಮರ್ತೋಗ್ತಾಯಿತ್ತು. ಅಂತರ ನೆನಪಿಗೆ ಅಂತ ನನ್ನ ಮಗ ಹಾಕಿದ ಫೋಟೋ, ಅದನ್ನು ಮುಟ್ಟಕ್ಕೂ ಯಾರೂ ಧೈರ್ಯ ಮಾಡಿರಲಿಲ್ಲ. ಸುಮಾರು 5:30-6 ಗಂಟೆಗೆ ಎಬ್ಬಿಸ್ಬಿಟ್ಟು ಅದನ್ನು ಮಾಡಿಸ್ತಾ ಇದ್ರು ನಮ್ಮ ಕೈಲಿ. ನಾನು ನನ್ನ ಕಡೆ ಅಣ್ಣ ವೇಣು ಅಂತ ನಾವಿಬ್ಬರೇ ಮಾಡ್ತಾ ಇದ್ದಿದ್ದು. ಸೊ ಅದು ಮಾಡೋವಾಗ ಅದೊಂಥರ ಒಂದು ಚಟ್ ಅಂತ ಸೌಂಡ್ ಬರ್ತಾಯಿತ್ತು. ಆಗ ಅಮ್ಮ ಬರೋರು, ಅದು ಸಿಪ್ಪೆ ಎಲ್ಲ ಹಾರ್ಕೋತಾಯಿತ್ತು. ಹಾರ್ಕೊಂಡ್ಮೇಲೆ ಅದು ಕೆಂಡನೆಲ್ಲ ತೆಗೆದು ಸುಮ್ಮನೆ ಆ ಶಾಖದಲ್ಲೇ ಇನ್ನೊಂದಷ್ಟು ಹುರಿದ್ರೆ ಅದೊಂದು ಒಳ್ಳೆ ಹದ ಬರ್ತಾಯಿತ್ತು. ಆ ಹದ ಬಂದಿದ್ದನ್ನು ತೆಗೆದು ಅದನ್ನು ಇದು 2 ಭಾಗ ಮಾಡಿ, ಸೊ ಅದಾದಮೇಲೆ ಅದ್ರ ಕಣ್ಣು ಕಹಿ ಇರುತ್ತೆ ಕಡಲೆಕಾಯ್ದು, ಅದರದ್ದು ಬುಡದಲ್ಲಿರುತ್ತಲ್ಲ ಅದನ್ನು ಕಣ್ಣು ಅಂತೀವಿ. ಅದನ್ನೆಲ್ಲ ತೆಗೆದು, ಅದೆಲ್ಲ ನಮ್ಮದೇ ಕೆಲಸ. ಅದು ಚಿಕ್ಕ ಮಕ್ಕಳದು ಬಾಯಿಗೆ ಹಾಕೋ ಹಾಗಿಲ್ಲ, ಯಾಕೆಂದರೆ ದೇವ್ರಿಗೆ ನೈವೇದ್ಯ ಆಗಬೇಕು. ಓಕೆ. ಸೊ ಅಷ್ಟೆಲ್ಲ ಸ್ಟ್ರಿಕ್ಟಾಗಿದ್ರು ನಮ್ಮ ಅಮ್ಮನ ಹತ್ರ. ನೀನೇ ಮಕ್ಕಳನ್ನ ದೇವರು ಅಂತೀಯ, ನಮಗಲ್ದೆ ನಾನು ನಮ್ಮಣ್ಣ ಕಡೆ ಅಣ್ಣ ಇಬ್ಬರು ಸೇರಿಕೊಂಡು ಸರಿ ಅಮ್ಮ ಎಲ್ಲನೂ ಮಿಕ್ಸ್ ಮಾಡಿದ್ದೇನೆ, ಒಂದಷ್ಟು ಸ್ವಲ್ಪ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಎತ್ತಿಟ್ಬಿಟ್ಟು ನಮಗೆ ಕೊಡೋರು, ನಮ್ಮ ಕಾಟ ತಡಿಲಾರ್ದೆ. ಅಷ್ಟು ಚೆನ್ನಾಗಿರ್ತಿತ್ತು. ಆಮೇಲೆ ಎಲ್ಲರೂ ಬಂದು ನಮಗೋ ಯಾಕಾದರೂ ಈ ಸಂಕ್ರಾಂತಿ ಟೈಮಲ್ಲಿ ಮನೆಗೆ ಯಾರಾದರೂ ನೆಂಟರು ಬರ್ತಾರೋ ಅಂತ ಮುಗಿದೋಗುತ್ತಲ್ಲ, ಖಾಲಿ ಆಗ್ಬಿಡುತ್ತೆ. ಬಂದವರೆಲ್ಲ ಚೆನ್ನಾಗಿ ನಮ್ಮ ಸಮಕ್ಕೂ ತಿನ್ನೋರು, ಮನೆಯವ್ರ ಸಮಕ್ಕೆ ಬಂದವರು ತಿಂದ್ಬಿಟ್ರೆ ನಮ್ಗೆ ಕೆಟ್ಟ ಬುದ್ಧಿ ಅಂತ ನಮ್ಗೆ ಅನಿಸಿರ್ಲಿಲ್ಲ ಅವಾಗ. ನಮಗೆ ನಮ್ಮಮ್ಮ ಕಷ್ಟಪಟ್ಟು ಮಾಡಿದ್ದು, ನಾವು ಮಕ್ಕಳು ತಿನ್ನಬೇಕು. ಈ ನಮ್ಮಮ್ಮ ಬಂದವ್ರಿಗೆ ಅಂತಾನೆ ಒಂದು ಡಬ್ಬ ಎತ್ತಿಟ್ಟಿರೋರು. ಅದೆಂಥ ಮೋಸ ಅದು.
ಅದರೊಳಗೆ ನಾನು ತುಂಬ ಕಳ್ಳಿ. ನಮ್ಮಮ್ಮ ಎಲ್ಲೆಲ್ಲಿ ಮುಚ್ಚಿಟ್ಟಿದ್ದಳೋ ಅದೆಲ್ಲ ನೋಡ್ಕೊಂಡ್ಬಿಡ್ತಾ ಇದ್ದೆ. ಅದು ಅಮ್ಮಂಗೂ ಗೊತ್ತಿರಲಿಲ್ಲ, ನಂಗೆ ಗೊತ್ತಿದೆ ಅಂತ. ನಾನೇನು ಮಾಡ್ತಿದ್ದೆ, ಒಂದೊಂದು ದಿನ ಒಂದೊಂದರೊಳಗೆ ಕದೀತಾ ಇದ್ದೆ. ಯಾಕೆಂದರೆ ಎಲ್ಲ ಒಂದೇ ಸಮಯದ್ರೆ ಲೆಕ್ಕ ಗೊತ್ತಾಗೋದಿಲ್ಲ ಲೆವೆಲ್ಲು. ಆಮೇಲೆ ಒಂದೊಂದು ಸತಿ ಇದು ಒಂಚೂರು ಜಾಸ್ತಿ ತೊಗೊಂಡ್ಬಿಟ್ಟಿರೋ ಡಬ್ಬದಲ್ಲಿ ಇನ್ನೊಂದು ಬೇರೆ ಡಬ್ಬದಿಂದ ತೆಗೆದು ಅದಕ್ಕೆ ಹಾಕಿ ಸಮ ಮಾಡಿಬಿಡ್ತಾ ಇದೆ. ಇದೆಲ್ಲ ನಮ್ಮ ಅಮ್ಮಂಗೆ ಗೊತ್ತಾಗ್ತಾ ಇರಲಿಲ್ಲ ಪಾಪ. ನನಗೂ ಬೇರೆ ಎತ್ತಿಟ್ಟಿರ್ತಿದ್ರು. ನಾವು 6 ಜನ ಮಕ್ಕಳಿಗೆ ಬೇರೆ 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 ಡಬ್ಬದಲ್ಲಿ ಹಾಕಿಟ್ಟಿರೋರು. ಅಂದರೆ ಯಾರಿಗೂ ಕಡಿಮೆ ಆಗಬಾರ್ದು, ಎಲ್ರಿಗೂ ಸಿಗಬೇಕು ಅಂತ ಬಿಟ್ಟರೆ ನಾನು ಒಬ್ಳೆ ತಿಂದ್ಬಿಡ್ತೀನಿ, ಅದು ಬೇರೆ ಭಯ. ಅದು ಯಥಾ ಪ್ರಕಾರ ಪಿತ್ವೆ. ನಾನು ತಲೆ ಮೈಗ್ರೇನ್ ಬಂದು ವಾಂತಿ ಮಾಡ್ಕೋತೀನಿ ಅಂತ ಗೊತ್ತು. ಅದಕ್ಕೆ ಒಂದು ಹದದಲ್ಲಿ ಕೊಡ್ತಾಯಿದ್ರು. ನಾನೊಂಥರ ಹೊಟ್ಟೆ ಬಾಕಿ. ಯಾವನೋ ಲಿಮಿಟಲ್ಲಿ ತಿನ್ನೋ ಕಥೆನೇ ಇಲ್ಲ. ಇಷ್ಟ ಬಂತ ಸುಮ್ಮನೆ ತಿಂತಾಯಿರು. ಇವತ್ತಿಗೂ ಬೈತಾರೆ ನಮ್ಮ ಮನೇಲಿ. ಈಗಲೂ ಗೊತ್ತು ನಂಗೆ ತಲೆನೋವು ಬರುತ್ತೆ ಅಂತ ಗೊತ್ತು, ಬಟ್ ತಿಂತೀನಿ. ಯಾಕೆಂದ್ರೆ ಅದೊಂದೇ ಸೀಸನಲ್ಲೇ ತಿನ್ನೋಕ್ಕಾಗೋದು. ಕಡಲೆ ಬೀಜ ಅಲ್ಲ, ಎಳ್ಳು, ಬರೀ ಕಡಲೆ ಬೀಜ ಅಲ್ಲ, ಸಂಕ್ರಾಂತಿ ಎಳ್ಳು. ನಾನು ಹೆಚ್ಚು ಕಡಿಮೆ ನಮ್ಮ ಅಮ್ಮನ ಥರನೇ ಮಾಡ್ತೀನಿ. ಬಟ್ ಇವಾಗ ಆ ಕ್ವಾಲಿಟಿ ಎಳ್ಳೇ ಸಿಗಲ್ಲ. ನೈಲಾನ ಎಳ್ಳು ತರ್ತೀವಿ, ಅದು ಸಿಡಿಯೋದಿಲ್ಲ, ಅದು ತಪ್ಪಂತ ಕೂತಿರುತ್ತೆ ಬಾಣಲಿಲೆ. ಬಟ್ ಏನೋ ಸ್ವಲ್ಪ ಕೆಂಪು ಹುರಿಯೋ ಅಭ್ಯಾಸ ಇದೆ ನಮ್ಮ ಮನೇಲಿ ಎಲ್ರಿಗೂ, ನಮ್ಮ ಅತ್ತಿಗೆಯರಿಗೆ ಎಲ್ರಿಗೂ. ಸೊ ಹೆಚ್ಚು ಕಡಿಮೆ ಚೆನ್ನಾಗಿರುತ್ತೆ. ತಮಾಷೆ ಅಂದರೆ ನಮ್ಮ ಮನೆಗೆ ಬಂದು ತಿನ್ನೋರೆಲ್ಲ ಎಷ್ಟು ಚೆನ್ನಾಗಿದೆ ಕಮಲ್ ಚಿತ್ತಿ ಮಾಡೋದು ಎಳ್ಳು ಅಂತ ತಿನ್ನೋರು. ಅವ್ರ ಮನೇಲಿ ಮಾತ್ರ ಅವ್ರು ಹಾಗೆ ಮಾಡ್ತಿರ್ಲಿಲ್ಲ. ಕಲ್ತು ಮಾಡ್ಬೋದು ತಾನೆ? ಹೌದು, ಮಾಡ್ಬೋದು. ಸೋಮಾರ್ತನ ಟೈಮ್ ಜಾಸ್ತಿ ತಗೊಳುತ್ತೆ, ಯಾಕೆ ಬೇಕು? ಆ ಸೀಸನಲ್ಲಿ ಹೆಚ್ಚು ಕಡಿಮೆ ಯಾರಾದರೂ ಒಬ್ರು ಇದ್ದೇ ಇರೋರು ಮನೇಲಿ. ನಮಗೆ ಬೇಜಾರಂದರೆ ಬೇಜಾರು. ಈ ನಮ್ಮಮ್ಮಂಗೆ ನೀನು ಬಂದವ್ರಿಗೆಲ್ಲ ಎಳ್ಳಿಯಾಕೆ ಕೊಡಬೇಕು, ಮುಗ್ದೋಗುತ್ತಲ್ವ ಒಂದು ವಾರಕ್ಕೆ, ನೀನೇನು ತಿಂಗಳಾನ್ಗಟ್ಲೆ ಇಟ್ಕೊಡೋದು ಅವ್ರಿಗೆಲ್ಲ ಅಂತ ನಾನು ಗಲಾಟೆ. ಅಯ್ಯೋ ರಾಮ, ಇವಾಗ ನಂಗೆ ಅನಿಸುತ್ತೆ ನಾನು ಹಾಗೆ ಮಾಡಿರ್ತೀನಿ, ಇಟ್ಟಿರ್ತೀನಿ. ಯಾರಾದರೂ ಬಂದರೆ ಕೇಳಿದರೆ ಕೊಡಬೇಕು ಅಂತ. ಅದು ತುಂಬ ಕಷ್ಟಪಟ್ಟು ನನಗೆ ಸಿಗಲೇಬಾರ್ದು ಅನ್ನೋ ಕಡೆ ಇಟ್ಟಿರ್ತೀನಿ. ಯಾಕಂದರೆ ಸುಲಭವಾಗಿ ಸಿಕ್ಕಿದ್ರೆ ನಾನು ತಿಂದ್ಬಿಡ್ತೀನಿ, ನಾನೇ ತಿಂದ್ಬಿಡ್ತೀನಿ. ಎಷ್ಟೋ ಸತಿ ನನ್ನ ಮಕ್ಕಳಿಗೂ ಇಟ್ಟಿರೋದಿಲ್ಲ ನಾನು. ಅದಕ್ಕೆ ನಾನು ಎಳ್ಳು ಮಾಡಿದ್ದು ದೇವ್ರಿಗೆ ನೈವೇದ್ಯ ಆದ ಕೂಡಲೇ ಎಲ್ರಿಗೂ ಒಂದೊಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಬೇರೆ ಇಟ್ಬಿಡ್ತೀನಿ. ಸೊ ಅವ್ರವ್ರು ತಿನ್ಕೊಳ್ಳಿ, ಯಾವಾಗ ಬೇಕಾದರೂ ತಿನ್ಕೊಳ್ಳಿ ಅಂತ. ನನ್ನ ಕಣ್ಣು ಮುಂದೆ ಇಟ್ಟರೆ ನಿಮಗಿಲ್ಲ ಅಷ್ಟೇ. ನನ್ನ ಮೊಮ್ಮಗಳು ಹಾಗೆ ತಿಂತಾಳೆ ಎಳ್ಳನ್ನು. ಇವಾಗ ಅವಳಿಗೆ ನನ್ನ ಬುದ್ಧಿ ಬಂದುಬಿಟ್ಟಿದೆ ಎಳ್ಳು ತಿನ್ನೋದ್ರೊಳಗೆ. ಎಳ್ಳು, ಆಮೇಲೆ ಅವಳಿಗೆ ರಸಪುರಿ ಮಾವಿನ ಹಣ್ಣು. ಅವಳಿಗೆ ಗೊತ್ತು ಜಾತಿ ರಸಪುರಿ ಮಾವಿನ ಹಣ್ಣು ಏನು ಅಂತ ಗೊತ್ತು ಅವಳಿಗೆ. ಅದು ಬಿಟ್ಟು ಬೇರೆ ತಿನ್ನಲ್ಲ. ನಮ್ಮ ಮನೆಯಲ್ಲೆಲ್ಲ ರಸಪುರಿ ಮಾವಿನ ಹಣ್ಣಿಗೆ ತುಂಬ ಪ್ರಿಫರೆನ್ಸು. ಮಗಳು ಜಾನಕಿ, ಮಗಳು ಜಾನಕಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.